Hello, Namaste. In this video, we are going to discuss about the areas related circle application problems. So, previous ವಿಡಿಯೋದಲ್ಲಿ ನಾನು ಕೆಲವೊಂದು ಮ್ಯಾಥ್ಸ್ ಸೀರೀಸ್ ನ ಮಾಡ್ತಿದ್ದೀನಿ. Please check my channel. ಈಗ in this video, we are going to discuss about the areas related circle. ಓಕೆ, ಈಗಾಗಲೇ ಸೈನ್ಸು ಸೋಷಿಯಲ್ಲು ಎಲ್ಲೊಂದು ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಕೆಲವರು ಕನ್ನಡ ಬೇಕು ಅಂತ ಹೇಳಿದ್ರೆ ಕನ್ನಡ ಅದನ್ನ ಆಕ್ಚುಲಿ ನಾನು ಮಾಡಿರೋದಲ್ಲ. ಸೊ ಬೇರೆ ನಮ್ಗೆ ಗೊತ್ತಿರುವಂಥ ಟೀಚರ್ಸ್ಗಳು ಕಳಿಸಿರೋದನ್ನ ನಾನು ನಿಮಗೆ ಹಾಕಿದ್ದೀನಿ. ಅದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಹೋಗಿಲ್ಲ. ಐ ಆಮ್ ನಾಟ್ ಎ ಕನ್ನಡ ಟೀಚರ್. ಸೊ ಓಕೆ, ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ನಾವೇನು ಮಾಡೋಣ, ಈಗ ಈ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡ್ದೋಣ. ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್. ನೋಡಿ, ಫಸ್ಟ್ ನೀವು ಈ ಚಾಪ್ಟರ್ನ ಸ್ಟಡಿ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. ನೋಡಿ, ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಇಸ್ 2πr. ಏರಿಯಾ ಆಫ್ ದಿ ಸರ್ಕಲ್ ಇಸ್ πr ಸ್ಕ್ವೇರ್. ಸೊ ಸರ್ಕಲ್ದು ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ದಟ್ ಈಸ್ 2πr. ಹಾಗಾದ್ರೆ ಸೆಮಿ ಸರ್ಕಲ್ ಅಂತ ಕೇಳಿದ್ರೆ ಸೆಮಿ ಸರ್ಕಲ್ ಸರ್ಕಂಫರೆನ್ಸ್ ಅಂತ ದಟ್ ಈಸ್ 2πr divided by 2 half of the circumference. ಕರೆಕ್ಟಾ? ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ 2πr ಆದ್ರೆ ಸೆಮಿ ಸರ್ಕಲ್ ಅಂದ್ರೆ half of the circle. ಕರೆಕ್ಟಾ? ಸೊ 2 get cancel. What will be that semi circle? That is πr is the correct answer. ಕರೆಕ್ಟಾ? πr is the circumference of the semi circle. Okay, area of circle is πr square. ಸೆಮಿ ಸರ್ಕಲ್ ಆದ್ರೆ by 2 ಅಷ್ಟೇ, πr square by 2, that is semi circle. ಕ್ವಾಡ್ರೆಂಟ್ ಆದ್ರೆ πr square by 4. ನೋಡಿ, this is circle. ಸೊ ಅರ್ಧ ಏರಿಯಾನ ಕಂಡಿದ್ದಾರೆ, ಹಾಫ್ ಏರಿಯಾನ ಕಂಡಿದ್ದಾರೆ πr square by 2. In case quadrant ಅಂದ್ರೆ we are making into 4 parts. So that's why πr square by 4. πr square by 4. So square ನ ನಾವು ಕಂಡಿದ್ದಾರೆ, ಏರಿಯಾ ಆಫ್ ದಿ ಸ್ಕ್ವೇರ್ ಕಂಡಿದ್ದಕ್ಕೆ ದಟ್ ಈಸ್ ಸೈಡ್ ಸ್ಕ್ವೇರ್ ಅಂತ ಕರಿತೀವಿ, ದಟ್ ಈಸ್ a ಸ್ಕ್ವೇರ್. ಅಥವಾ ರೆಕ್ಟಾಂಗಲ್ ಶೇಪ್ ಕಂಡಿದ್ದಾರೆ, ಲೆಂತ್ ಇಂಟು ಬ್ರೆಡ್ತ್. ಸೊ ಏರಿಯಾ ಆಫ್ ದಿ ಟ್ರಯಾಂಗಲ್ ಫಾರ್ಮುಲಾ ನಮಗೆಲ್ಲ ಗೊತ್ತು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇನ್ ಕೇಸ್ ಈಕ್ವಿಲೇಟರ್ ಟ್ರಯಾಂಗಲ್ ಆದ್ರೆ, ವಾಟ್ ಇಸ್ ಈಕ್ವಿಲೇಟರ್ ಟ್ರಯಾಂಗಲ್? ಈಕ್ವಿಲೇಟರ್ ಟ್ರಯಾಂಗಲ್ ಮೀನ್ಸ್ ಆಲ್ 3 sides and 3 angles are equal. Angles will be 60 degree ಆಗಿರುತ್ತೆ. ಆಲ್ 3 sides 3 angles are equal, that is called as equilateral triangle. ಅದರ ಏರಿಯಾನ ಕಂಡುಹಿಡಿಯಕ್ಕೆ ನಮಗೆ ಫಾರ್ಮುಲಾ ದಟ್ ಈಸ್ √3/4 into side square. √3/4 into side square, that is a formula to calculate equilateral triangle. Area of the equilateral triangle, that is √3/4 a square. Okay, ಈಗ ನೆಕ್ಸ್ಟ್ ಲೆಂತ್ ಆಫ್ ಎ ಆರ್ಕ್. ನೋಡಿ, ವೆರಿ ಇಂಪಾರ್ಟೆಂಟ್. ಲೆಂತ್ ಆಫ್ ಎ ಆರ್ಕ್ of a circle, the formula is θ/360 into 2πr. This is the formula used to calculate the length of a arc, ಅಥವಾ circumference arc ಅಂತ ಕೇಳ್ತಾನೆ. ಸೊ ನೆಕ್ಸ್ಟ್ ಏರಿಯಾ ಆಫ್ ಎ ಸೆಕ್ಟರ್ ಫಾರ್ಮುಲಾ ದಟ್ ಈಸ್ θ/360 into πr ಸ್ಕ್ವೇರ್. ನೋಡಿ, ನಿಮ್ಗೆ ಇಷ್ಟು ಫಾರ್ಮುಲಾಸ್ ಓದಿದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬಹುದು. ಹಾಗಾದ್ರೆ ಫಸ್ಟ್ ನೋಡಿ, ಎಲ್ಲ ಹಾಕಿರುವಂತಹ ಕ್ವಶನ್ಸ್ಗಳು ನಿಮಗೆ ಪ್ರೀವಿಯಸ್ ಇಯರ್ ಮತ್ತೆ ಮಾಡಲ್ ಪೇಪರ್ ಅಲ್ಲಿ ಏನ್ ಕೇಳಿದ್ದೀನಿ ಅದನ್ನ ಮಾತ್ರ ಸೆಲೆಕ್ಟ್ ಮಾಡಿ ಹಾಕೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ ಏನಾಗುತ್ತೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅಂಡ್ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್ಸ್ಗಳನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ನೋಡಿ, ಮಾಡಲ್ ಪೇಪರ್ ಅಲ್ಲಿ ಇರುವಂತಹ ಕ್ವಶನ್ಸ್ಗಳನ್ನ ಹಾಕೊಂಡಿದ್ದೀನಿ. ಮತ್ತೆ ಈ ಚೂಸಿ ಕರೆಕ್ಟ್ ಸಾಲ್ವ್ ಮಾಡೋಕ್ಕೆ ಮುಂಚೆ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡಿ ನನಗಿಂತ ಬೇಗ ಆನ್ಸರ್ ಮಾಡೋದನ್ನ ಟ್ರೈ ಮಾಡಿ. ಓಕೆನಾ? ಓಕೆ, ಸೊ ನೋಡಿ, ದ ಏರಿಯಾ ಆಫ್ ಎ ಸರ್ಕಲ್. ನೋಡಿ, ಏರಿಯಾ ಆಫ್ ಎ ಸರ್ಕಲ್ ಈಸ್ 29π ಅಂತ, ಸಾರಿ 49π. ಏರಿಯಾ ಆಫ್ ಎ ಸರ್ಕಲ್ ಫಾರ್ಮುಲಾ ಈಸ್ πr square. πr square is equal to what they given 49π. correct? So pi get cancel. pi get cancelled. So what's the answer? R square is equal to 49. So what will be the r? R is equal to √49. So r is equal to 7 month. correct? So what they asked to identify perimeter. What is the formula to calculate perimeter? Perimeter is equal to 2π r. correct? So 2 into pi value ಬರ್ಕೊಳ್ಳೋಣ. R is 7. 7 2 is 14. 14π is the right answer. 14π. 14π. ಸೊ ಟೂ ಕಾಂಗ್ರುಯೆಂಟ್ ಸರ್ಕಲ್, ಒಂದು ಸರ್ಕಲ್ πr ಸ್ಕ್ವೇರ್, ಎರಡು ಸರ್ಕಲ್ ಆದ್ರೆ 2πr ಸ್ಕ್ವೇರ್. ದಿಸ್ ಇಸ್ ಫಾರ್ಮುಲಾ. ಸೊ ಲೆಂತ್ ಆಫ್ ಎ ಆರ್ಕ್ ಆಫ್ ಎ ಸೆಕ್ಟರ್ ಆಫ್ ಎ ಸರ್ಕಲ್, ದ ರೇಡಿಯಸ್ that is okay, and the theta is angle is theta. So that is answer is what? θ/360 into 2πr. That is a formula to use to calculate the length of a arc. Okay, next, area of a sector of a circle with our radius and the angle p, that is p/750 into 2πr square. ನೋಡಿ, the area of the 1/4 sector of the ಅಂದ್ರೆ 1/4 ಅಂದ್ರೆ ಕ್ವಾಡ್ರೆಂಟ್ ಫಾರ್ಮುಲಾ ಏನು? ದಟ್ ಈಸ್ πr square by 4 square unit. This is the formula used to calculate the quadrant of a circle, area of a quadrant circle. ನೆಕ್ಸ್ಟ್ ನೋಡಿ, ಡಯಾಮೀಟರ್ ಆಫ್ ಸರ್ಕಲ್ ತೆಗಿಯೋಣ. ಡಯಾಮೀಟರ್ ಕೊಟ್ಟಿದ್ದಾನೆ. ಸೊ ಡಯಾಮೀಟರ್ ಇಸ್ d is equal to 14. ಸೊ ವಾಟ್ ವಿಲ್ ಬಿ ದ ರೇಡಿಯಸ್ ವಿಲ್ ಬಿ 7. ಓಕೆ, ವಾಟ್ ಸರ್ಕಂಫರೆನ್ಸ್ ಫಾರ್ಮುಲಾ ಕಂಡುಹಿಡಿಯಬೇಕು. ಸರ್ಕಂಫರೆನ್ಸ್ 2πr. ಓಕೆನಾ? 2 into 22/7 into 7. ಸೊ 7 get cancel. 2 22 is 44. 44 is the right answer. 44. Option B.
44 ಇಸ್ ರೈಟ್ ಆನ್ಸರ್. ಓಕೆ, ಈಗ ಒನ್ ವರ್ಡ್ ಆನ್ಸರ್ಗೆ ಹೋಗೋಣ. ನೋಡಿ, 2019 ಅಲ್ಲಿ ಕೇಳಿದ್ದಾರೆ, ಜೂನ್ 2019 ಅಲ್ಲಿ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಏರಿಯಾಸ್ ಆಫ್ ಎ ಸೆಕ್ಟರ್, ಏರಿಯಾ ಆಫ್ ಎ ಸೆಕ್ಟರ್ ದಟ್ ಇಸ್ ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅಂತ ಆರ್ಕ್ ಅಂತ ಕೇಳಿದರೆ ದಟ್ ಇಸ್ ಥೀಟಾ ಬೈ 360 ಇಂಟು 2 ಪೈ ಆರ್ ನ ಬರೀಬೇಕಿತ್ತು. ನೋಡಿ, ನಿಮಗೆ ಇದರಲ್ಲಿ ಈ ಚಾಪ್ಟರ್ ಏರಿಯಾ ಸೈಡ್ ಸರ್ಕಲ್ ಮತ್ತೆ ನಿಮಗೆ ಸರ್ಫೇಸ್ ಏರಿಯಾ ವ್ಯಾಲ್ಯೂಮ್ ಅಲ್ಲಿ 2 ಮಾರ್ಕ್ಸ್ಗೆ ಫಾರ್ಮುಲಾಸ್ ನ ಕೇಳ್ಬಿಡ್ತಾನೆ. ಸೊ ಬಿ ಕೇರ್ ಅಬೌಟ್ ಫಾರ್ಮುಲಾಸ್. ಓಕೆ, ಇನ್ ಎ ಫಿಗರ್ ಫೈಂಡ್ ದ ಲೆಂತ್ ಆಫ್ ಎ ಆರ್ಕ್ ಎ ಬಿದು ಆರ್ಕ್ ನ ಲೆಂತ್ ನ ಕಂಡುಹಿಡಿಯಬೇಕಂತೆ. ನೋಡಿ, ಒಂದು ಸರ್ಕಲ್ ಡ್ರಾ ಮಾಡ್ಕೊಳ್ಳೋಣ ಈಗ. ಸೊ ಸರ್ಕಲ್, ಸೊ ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ಸರ್ಕಲ್, ದಿಸ್ ಇಸ್ ಓ, ದಿಸ್ ಇಸ್ ಎ ಅಂಡ್ ಬಿ ಅನ್ಕೊಳ್ಳೋಣ. ಓಕೆ, ಫೈಂಡ್ ದ ಲೆಂತ್ ಆಫ್ ಎ ಆರ್ಕ್ ಅಂತೆ, ಆರ್ಕ್ ಕಂಡುಹಿಡಿಯಬೇಕಂತೆ, ಎ ಬಿ ಆರ್ಕ್ ನ ಕಂಡುಹಿಡಿಯಬೇಕಂತೆ. ಓಕೆನಾ, ಸರ್ಕಲ್ ಓ, ಸೊ ಆಂಗಲ್ ಕೊಟ್ಟಿದ್ದೇನೆ, ಆಂಗಲ್ ಈಸ್ 90 ಡಿಗ್ರಿ ಅಂತೆ. ದಿಸ್ ಇಸ್ ಆಂಗಲ್ ಈಸ್ 90 ಡಿಗ್ರಿ. ಸೊ ರೇಡಿಯಸ್ ಕೊಟ್ಟಿದ್ರೆ 7 ಸೆಂಟಿಮೀಟರ್. ವಾಟ್ ವಿ ಹ್ಯಾವ್ ಟು ಐಡೆಂಟಿಫೈ ಲೆಂತ್ ಆಫ್ ಎ ಆರ್ಕ್. ಲೆಂತ್ ಆಫ್ ಎ ಆರ್ಕ್ ನ ಕಂಡುಹಿಡಿಯಬೇಕಾದ್ರೆ ವಾಟ್ ಇಸ್ ದ ಫಾರ್ಮುಲಾ? ನೋಡಿ, ನಿಮ್ಗೆ ಏನೇ ಕೊಟ್ಟಿದ್ರೆ ಬರ್ಕೊಳ್ಳೋಣ. ಸೊ ಆರ್ ರೇಡಿಯಸ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಸೊ ಥೀಟಾ ಎಷ್ಟು ಕೊಟ್ಟಿದ್ದಾರೆ? ಥೀಟಾ ಈಸ್ 90 ಡಿಗ್ರಿನ. ಸೊ ನಾವು ಕಂಡುಹಿಡಿಯಬೇಕಾದ್ರೇನು? ಲೆಂತ್ ಆಫ್ ಎ ಆರ್ಕ್, ಎ ಬಿ ಆರ್ಕ್ ನ ಕಂಡುಹಿಡಿಯಬೇಕು. ಎ ಬಿ ಆರ್ಕ್, ಕರೆಕ್ಟಾ? ಎ ಬಿ ಆರ್ಕ್. ಸೊ ವಾಟ್ ಇಸ್ ದ ಫಾರ್ಮುಲಾ? ದಟ್ ಈಸ್ ಥೀಟಾ ಬೈ 360 ಇಂಟು 2 ಪೈ ಆರ್, ಕರೆಕ್ಟಾ? ಸೊ ವಾಟ್ ಇಸ್ ದ ಥೀಟಾ? 90 ಬೈ 360 ಇಂಟು 2 ಇಂಟು 22 ಬೈ 7 ಇಂಟು ರೇಡಿಯಸ್ ಇಸ್ 7, ಕರೆಕ್ಟಾ? ಸೊ 7 get cancel, 0 cancel, 9 1s 9, 4s over, 2 1s 2, 2s over, 2 11s over. So what is the value? The AB arc. ನೋಡಿ, AB length. ಸೊ AB arc ಅದರ ಲೆಂತ್ ಎಷ್ಟಿದೆಯಪ್ಪ ಅಂದ್ರೆ ದಟ್ ಈಸ್ 11 ಸೆಂಟಿಮೀಟರ್ ಇದೆ. 11 ಸೆಂಟಿಮೀಟರ್, ಕರೆಕ್ಟಾ? 11 ಸೆಂಟಿಮೀಟರ್. AB arc is 11 centimeter. Next we move on to the another problem. Second problem ಹೋಗೋಣ. Next. Okay. If the diameter of a circle is 7 centimeter, diameter ಕೊಟ್ಟಿದ್ದಾನೆ ಒಂದು ಸರ್ಕಲ್, ಸೆಮಿ ಸರ್ಕಲ್. ನೋಡಿ, diameter of a circle is 7 centimeter, then write the length of its semi circle ಅಂತ. ಸೆಮಿ ಸರ್ಕಲ್ ಲೆಂತ್ ಕಂಡುಹಿಡಿಯಬೇಕಂತೆ. ಸೊ ನೋಡಿ, ಫಸ್ಟ್ ಇನ್ನು ಡಯಾಮೀಟರ್ ಡ್ರಾ ಮಾಡ್ಕೊಳ್ಳೋಣ. ಡಯಾಮೀಟರ್, ದಿಸ್ ಇಸ್ ದ ಡಯಾಮೀಟರ್. ಸೊ ದಿಸ್ ಇಸ್ ಎ ಬಿ ಅನ್ಕೊಳ್ಳೋಣ, ಎ ಬಿ ಪಾಯಿಂಟ್. ಸೊ ದಿಸ್ ಇಸ್ ಸೆಂಟರ್ ಆಫ್ ಎ ಸರ್ಕಲ್, ದಿಸ್ ಇಸ್ ಅ ಸೆಮಿ ಸರ್ಕಲ್. ಓಕೆನಾ, ಅವ್ರು ಕೊಟ್ಟಿದ್ದಾರೆ ಡಯಾಮೀಟರ್ ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಡಯಾಮೀಟರ್ ಎಷ್ಟಿದೆಯಪ್ಪ ಅಂದ್ರೆ ಡಯಾಮೀಟರ್ ಇಸ್ 7. ಓಕೆ, ಡಯಾಮೀಟರ್ 7 ಸೆಂಟಿಮೀಟರ್ ಆದ್ರೆ ವಾಟ್ ವಿಲ್ ಬಿ ದ ರೇಡಿಯಸ್? ರೇಡಿಯಸ್ ಇಸ್ 7/2, 3.5 ಬರ್ತದೆ. ಓಕೆ, ನಾವು ಆದಷ್ಟು ಫ್ರಾಕ್ಷನ್ ಇಟ್ಕೊಂಡು ಟ್ರೈ ಮಾಡೋಣ. ಸೊ ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು, ಅದಕ್ಕೋಸ್ಕರ. ಸೊ ಫೈಂಡ್ ದ ಲೆಂತ್ ಆಫ್ ದಿ ಸೆಮಿ ಸರ್ಕಲ್. ನೋಡಿ, ಫೈಂಡ್ ದ ಲೆಂತ್ ಆಫ್ ಎ ಸೆಮಿ ಸರ್ಕಲ್. ಸೆಮಿ ಸರ್ಕಲ್ ಆರ್ಕ್ ಲೆಂತ್ ಇದೆಯಲ್ಲ, ಆ ಲೆಂತ್ ನ ಕಂಡುಹಿಡಿಯಬೇಕಂತೆ. ಸೊ ವಾಟ್ ಇಸ್ ದ ಫಾರ್ಮುಲಾ? ದ ಫಾರ್ಮುಲಾ ಈಸ್ ಥೀಟಾ ಬೈ 360 ಇಂಟು ದಟ್ ಈಸ್ ವಾಟ್ 2 ಪೈ ಆರ್, ಕರೆಕ್ಟಾ? ಥೀಟಾ ಬೈ 360 ಇಂಟು 2 ಪೈ ಆರ್. ಸೊ ಇಲ್ಲಿ ಥೀಟಾ ಎಷ್ಟಿದೆಯಪ್ಪ? 180 ಇದೆಯಾ? ಥೀಟಾ ಇಸ್ 180 ಡಿವೈಡ್ ಬೈ 360. ಸೊ ಇಂಟು 2 ಇಂಟು 22/7 ಇಂಟು 7/2 ನ. ಸೊ 2 get cancel, 7 get cancel, 0 cancel, 18 1s 18, 18 2s, so 2 11s. So length of a arc, so length of an arc is 11 centimeter ಆಯ್ತು, ಕರೆಕ್ಟಾ? 11 centimeter. Next we move on to another problem. ಈಗ 2 marks question ಗೆ ಹೋಗೋಣ. 2 marks question. ಸೊ ಫೈಂಡ್ ದ ಲೆಂತ್ ಆಫ್ ಎನ್ ಆರ್ಕ್. ನೋಡಿ, ಇದು ಅಷ್ಟೇ ಸೇಮ್. ಸೊ ಒಂದು ಸರ್ಕಲ್ ನ ಡ್ರಾ ಮಾಡ್ಕೊಳ್ಳೋಣ, ಕೊಟ್ಟಿರ್ತಾರೆ. ಸೊ ಲೆಂತ್, ಓಕೆ, ಲೆಂತ್ ಆಫ್ ಎ ಆರ್ಕ್ ಸೆಕ್ಟರ್. ನೋಡಿ, ಸೆಕ್ಟರ್ ನ ಡ್ರಾ ಮಾಡೋಣ, ಸೆಕ್ಟರ್. ಓಕೆನಾ? ಸೊ ರೇಡಿಯಸ್ ಕೊಟ್ಟಿದ್ದೇನೆ, ರೇಡಿಯಸ್ ಇಸ್ 21 ಅಂತೆ. ಓಕೆ, ಅಂಡ್ ಆಂಗಲ್ ಇಸ್ 60 ಡಿಗ್ರಿ. ಓಕೆನಾ? ಫೈಂಡ್ ದ ಏನು ಸಬ್ಸ್ಟ್ಯಾಂಡರ್ಡ್ ಆಂಗಲ್ ಸೆಂಟರ್ 60 ಡಿಗ್ರಿ. ಫೈಂಡ್ ದ ಏರಿಯಾ ಆಫ್ ಎ, ನೋಡಿ, ಫೈಂಡ್ ದ ಲೆಂತ್ ಆಫ್ ಎ ಆರ್ಕ್ ಕಂಡುಹಿಡಿಯಬೇಕಂತೆ, ಆಫ್ ಸೆಕ್ಟರ್. ನೋಡಿ, ಲೆಂತ್ ಆಫ್ ಎ ಆರ್ಕ್ ಕಂಡುಹಿಡಿಯಬೇಕಂತೆ. ಆರ್ಕ್ ಸೆಕ್ಟರ್ ಕೇಳಿದಲ್ಲಿ ಲೆಂತ್ ಆಫ್ ಎ ಆರ್ಕ್. ವಾಟ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಲೆಂತ್ ಆಫ್ ಎ ಆರ್ಕ್? ಫಸ್ಟ್ ಏನು ಕೊಟ್ಟು ಬರ್ಕೊಳ್ಳೋಣ, ದಟ್ ಇಸ್ ಆರ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಓಕೆನಾ? ಥೀಟಾ ಎಷ್ಟು ಕೊಟ್ಟಿದ್ದಾರಪ್ಪ? ಥೀಟಾ ಇಸ್ 60 ಡಿಗ್ರಿ ಕೊಟ್ಟಿದ್ದಾರೆ. ಸೊ ವಾಟ್ ವಿ ಹ್ಯಾವ್ ಟು ಐಡೆಂಟಿಫೈ? ಲೆಂತ್ ಆಫ್ ಎ ಆರ್ಕ್. ಸೊ ವಾಟ್ ಇಸ್ ದ ಫಾರ್ಮುಲಾ? ದಟ್ ಈಸ್ ಥೀಟಾ ಬೈ 360 ಇಂಟು 2 ಪೈ ಆರ್, ಕರೆಕ್ಟಾ? ಥೀಟಾ ಎಷ್ಟಿದೆ? 60, ಕರೆಕ್ಟಾ? ಇಂಟು 360 ಇಂಟು 2 ಇಂಟು 22/7 ಇಂಟು ರೇಡಿಯಸ್ ಎಷ್ಟಿದೆ? ರೇಡಿಯಸ್ ಇಸ್ 21, ಕರೆಕ್ಟಾ? 7 3s ಹೋಯ್ತು. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ 0 ಕ್ಯಾನ್ಸಲ್, 6 1s 6 6 ಹೋಯ್ತು, 2 1s 2 3s ಹೋಯ್ತು, 3 1s
3 ಕ್ಯಾನ್ಸಲ್ ಆಯಿತು ಕರೆಕ್ಟಾ. ಸೊ ವಾಟ್ ವಿಲ್ ಬಿ ದ ಲೆಂತ್ ಆಫ್ ಎ ಆರ್ಕ್, ಲೆಂತ್ ಆಫ್ ಎ ಲೆಂತ್ ಆಫ್ ಎ ಆರ್ಕ್ ಲೆಂತ್ ಆಫ್ ಎ ಆರ್ಕ್ ಇಸ್ ಈಕ್ವಲ್ ಟು 22 ಸೆಂಟಿಮೀಟರ್ 22 ಸೆಂಟಿಮೀಟರ್ ಬಂತ ಕರೆಕ್ಟಾ. ದಿಸ್ ಇಸ್ ಲೆಂತ್ ಆಫ್ ಎ ಆರ್ಕ್. ಇನ್ ಕೇಸ್ ಅವನೇನಾದ್ರು ಏರಿಯಾ ಆಫ್ ದಿಸ್ ಏರಿಯಾ ಆಫ್ ಎ ಸೆಕ್ಟರ್ ಅಂತ ಕೊಟ್ಟಿದ್ರೆ, ಏರಿಯಾ ಆಫ್ ಎ ಸೆಕ್ಟರ್ ಅಂತ, ಏರಿಯಾ ಆಫ್ ಎ ಸೆಕ್ಟರ್ ಈಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಫಾರ್ಮುಲಾನ ಹಾಕಿ ನೀವು ಸಾಲ್ವ್ ಮಾಡಿ. ಸೊ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಏರಿಯಾ ಆಫ್ ಎ ಸೆಕ್ಟರ್ ನೀವು ಮಾಡ್ಬೋದು. ಅರ್ಥ ಆಯ್ತಾ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಫೈಂಡ್ ದ ಏರಿಯಾ ಆಫ್ ಎ ಸೆಕ್ಟರ್. ನೋಡಿ ಇದು ಅಷ್ಟೇ ಸೇಮ್. ಫೈಂಡ್ ದ ಏರಿಯಾ ಆಫ್ ಎ ಸೆಕ್ಟರ್. ನೋಡಿ ಇದನ್ನು 2019 ಅಲ್ಲಿ ಕೇಳಿದ್ದೇನೆ. ಸೊ ಎಲ್ಲ ಪ್ರತಿಯೊಂದು ಕ್ವಶನ್ ಕೂಡ ಪ್ರೀವಿಯಸ್ ಇಯರ್ ಕೇಳಿರೋದೆ. ಫೈಂಡ್ ದ ಏರಿಯಾ ಆಫ್ ಸೆಕ್ಟರ್. ನೋಡಿ ಇದು ಏನು ಸೆಕ್ಟರ್ ನ ಕೊಟ್ಟಿದ್ದಾರೆ. ಸೆಕ್ಟರ್ అంటే ವಾಟ್ ಇಸ್ ಸೆಕ್ಟರ್? 2 ರೇಡಿಯಸ್ 1 ಆರ್ಕ್ ಕರೆಕ್ಟಾ. ಸೊ ಇವೆರಡು ಮಧ್ಯೆ ಆಂಗಲ್ ಎಷ್ಟಿದೆಯಪ್ಪ ಅಂದ್ರೆ ದಟ್ ಈಸ್ 45 ಡಿಗ್ರಿ ಇದೆ. ಸೊ ದಟ್ ಈಸ್ ರೇಡಿಯಸ್ ಇಸ್ 4 ಸೆಂಟಿಮೀಟರ್. ರೇಡಿಯಸ್ ಇಸ್ 4 ಸೆಂಟಿಮೀಟರ್ ಕರೆಕ್ಟಾ. ಸೊ ಇದನ್ನ ನಾವೇನ್ ಕೇಳಬೇಕು ಅಂದ್ರೆ ಫೈಂಡ್ ದ ಏರಿಯಾ ಆಫ್ ಎ ಸೆಕ್ಟರ್ ಕೇಳಿದರೆ. ನೋಡಿ ಫೈಂಡ್ ದ ಏರಿಯಾ ಆಫ್ ಎ ಸೆಕ್ಟರ್ ದಟ್ ಈಸ್ ಏನು ಫಾರ್ಮುಲಾ? ಏರಿಯಾ ಆಫ್ ಎ ಸೆಕ್ಟರ್ ಈಸ್ ಈಕ್ವಲ್ ಟು area of a sector is equal to theta by 360 into pi r square. So what they given? Radius is equal to 4 ಕೊಟ್ಟಿದ್ದಾರೆ, theta is equal to 45 ಕೊಟ್ಟಿದ್ದಾರೆ ಕರೆಕ್ಟಾ. ಸೊ ಓಕೆ, ಸೊ ದಟ್ ಈಸ್ theta is 45 divided by 360 into 22 by 7 into radius is 4 into 4 ಕರೆಕ್ಟಾ. ಸೊ this is 9 5s 9 4s ಕರೆಕ್ಟಾ. 5 1s 5 8s ಹೋಯ್ತು. ಸೊ ವಾಟ್ ವಿಲ್ ಬಿ ದ ಆನ್ಸರ್? ಸೊ ಇಲ್ಲಿ ಬಂದಿರೋದು ಉಳಿದಿರೋದೇನು? ದಟ್ ಈಸ್ 1/8 ಉಳಿದಿದೆಯಾ. 1/8 ಇಂಟು 22 by 7 ಇಂಟು 4 ಇಂಟು 4 ಕರೆಕ್ಟಾ. ಸೊ 4 1s 4 2s ಹೋಯ್ತು, 2 1s 2 11s ಹೋಯ್ತು. ಸೊ ಏನು ಉಳಿತು ಈಗ? ಏನು ಉಳಿತು? ದ ಆನ್ಸರ್ ವಿಲ್ ಬಿ ಸೊ 11 4s 44 ಡಿವೈಡ್ ಬೈ 7 ಉಳಿತು. 7 ಅಂದ್ರೆ ಡಿವೈಡ್ ಮಾಡೋಣ. 7 6 42ನ 2 ಉಳಿತಾ. 7 2s 14ನ 14 ಅಂದ್ರೆ 6 ಉಳಿತು. 7 8s ದಟ್ ಈಸ್ ಸೆಂಟಿಮೀಟರ್ ಸ್ಕ್ವೇರ್. ಸೊ ದಿಸ್ ಇಸ್ ದ ಏರಿಯಾ ಆಫ್ ಎ ಸೆಕ್ಟರ್. ಆ ಏರಿಯಾ ಆಫ್ ಎ ಸೆಕ್ಟರ್ ಎಷ್ಟಪ್ಪ ಅಂದ್ರೆ 6.28. ಅರ್ಥ ಆಯ್ತಾ. ಓಕೆ, ಈಗ ನೋಡಿ, ಈಗ ಅಪ್ಲಿಕೇಶನ್ ಸ್ಟಾರ್ಟ್. ಈಗೆಲ್ಲ ನಾನು ಬೇಸಿಕ್ ಹೇಳ್ಕೊಟ್ಟೆ, ನಾನೀಗ ಅಪ್ಲಿಕೇಶನ್ ಮಾಡೋಣ. ನೋಡಿ ಇದನ್ನ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದ್ದಾರೆ ಈ ಕ್ವಶನ್. ಸೊ ನೋಡಿ ಇಲ್ಲಿ ಇನ್ ಎ ಫಿಗರ್ ಎ ಬಿ. ನೋಡಿ ಇನ್ ಎ ಫಿಗರ್ ಎ ಬಿ ನೋಡ್ರಪ್ಪ, ಇದು ಎ ಟು ಬಿ ಏನಿದೆ ಪಾಯಿಂಟ್, ದಿಸ್ ಇಸ್ ಏನು ಡಯಾಮೀಟರ್ ಆಫ್ ಎ ಸೆಮಿ ಸರ್ಕಲ್. ನೋಡಿ ಇದು ಸೆಮಿ ಸರ್ಕಲ್. ಸೊ ಇದು ಸೆಮಿ ಸರ್ಕಲ್. ಫಸ್ಟ್ ಸೆಮಿ ಸರ್ಕಲ್ ನೋಡಿ, ಕಲರ್ ಚೇಂಜ್ ಮಾಡೋಣ. ಸೆಮಿ ಸರ್ಕಲ್. ಓಕೆ, ಸೆಮಿ ಸರ್ಕಲ್ ನೋಡಿ, ಇದು ಸೆಮಿ ಸರ್ಕಲ್, ದೊಡ್ಡ ಸೆಮಿ ಸರ್ಕಲ್. ಈ ಸೆಮಿ ಸರ್ಕಲ್ ಒಳಗಡೆ ಎರಡು ಸ್ಮಾಲರ್ ಸೆಮಿ ಸರ್ಕಲ್ ಇದಾವ. ನೋಡಿ ಇಲ್ಲೊಂದು ಸೆಮಿ ಸರ್ಕಲ್ ಇದೆ, ಇಲ್ಲೊಂದು ಸೆಮಿ ಸರ್ಕಲ್ ಇದೆ, ಈ ಕಡೆ ಒಂದು ಸೆಮಿ ಸರ್ಕಲ್ ಕರೆಕ್ಟಾ. ಸೊ ಒಂದು ದೊಡ್ಡ ಸೆಮಿ ಸರ್ಕಲ್ ಒಳಗಡೆ ಎರಡು ಸ್ಮಾಲ್ ಸೆಮಿ ಸರ್ಕಲ್ಸ್ ಇದೆ ಕರೆಕ್ಟಾ. ಸೊ ಏನ್ ಕೊಟ್ಟಿದ್ದಾನೆ? ಎ ಬಿ. ನೋಡಿ ಎ ಬಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯಪ್ಪ ಅಂದ್ರೆ ದಟ್ ಈಸ್ 36 ಸೆಂಟಿಮೀಟರ್ ಇದೆ. 36 ಸೆಂಟಿಮೀಟರ್ ಇದೆ. ದಟ್ ಈಸ್ ಡಯಾಮೀಟರ್. ಸೊ ಡಯಾಮೀಟರ್ ಈಸ್ ಈಕ್ವಲ್ ಟು 36 ಸೆಂಟಿಮೀಟರ್ ಆದ್ರೆ ರೇಡಿಯಸ್ ಏನಾಯ್ತು? ರೇಡಿಯಸ್ ಈಸ್ ಈಕ್ವಲ್ ಟು 36 ಡಿವೈಡ್ ಬೈ 2 ಆಯ್ತು. 2 18 ಜನ. ಸೊ 2 18 ಸೊ ರೇಡಿಯಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ? 18. ಸೊ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಯ್ತು? ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಾಯ್ತು? 18 ಕರೆಕ್ಟಾ. ಸೊ ಅಲ್ಲಿಗೆ ಎಷ್ಟಾಯ್ತು? ದಟ್ ಈಸ್ ಎ ಬಿ. ಬಿಗ್ಗರ್ ಸೆಮಿ ಸರ್ಕಲ್ದು ರೇಡಿಯಸ್ ಎಷ್ಟಾಯ್ತು? ದಟ್ ಈಸ್ 18 ಸೆಂಟಿಮೀಟರ್ ಆಯ್ತು ಕರೆಕ್ಟಾ. ಹಾಗಾದ್ರೆ ಸ್ಮಾಲರ್ ಸರ್ಕಲ್ ನೋಡಿ, ಸ್ಮಾಲರ್ ಸರ್ಕಲ್ ಈಗ ಇಲ್ಲಿಂದ ಎ ಟು ಎಂ. ಸೊ ಎ ಟು ಎಂ ಈಕ್ವಲ್ಸ್ ಟು ಎಂ ಟು ಬಿ ಈಕ್ವಲ್ಸ್ ಟು ಡಯಾಮೀಟರ್ ಎಷ್ಟಿದೆ? ದಟ್ ಈಸ್ 18 ಇದೆಯಾ. ದೆನ್ ವಾಟ್ ಈಸ್ ರೇಡಿಯಸ್? ರೇಡಿಯಸ್ ಈಸ್ ಈಕ್ವಲ್ ಟು 18 by 2 ದಟ್ ಈಸ್ 9 ಕರೆಕ್ಟಾ. ಸೊ ಅದು ಸ್ಮಾಲರ್ ಸರ್ಕಲ್ಗೆ ಡಯಾಮೀಟರ್ ಆಗಿರುತ್ತೆ. ಬಿಗ್ಗರ್ ಸರ್ಕಲ್ದು ರೇಡಿಯಸ್ ಸ್ಮಾಲರ್ ಸರ್ಕಲ್ಗೆ ಡಯಾಮೀಟರ್ ಆಗಿರುತ್ತೆ. ಮತ್ತೆ ಅದನ್ನ ನಾವೇನ್ ನೋಡ್ಬೇಕು? ರೇಡಿಯಸ್ ಕನ್ವರ್ಟ್ ಮಾಡಬೇಕು. ಈಗ ಈ ಫಿಗರ್ ನ ಕರೆಕ್ಟ್ ಅಬ್ಸರ್ವ್ ಮಾಡಿ. ನೋಡಿ ದೊಡ್ಡ ಬಿಗ್ ಸೆಮಿ ಸರ್ಕಲ್ ಅಲ್ಲಿ ಎರಡು ಸ್ಮಾಲ್ ಸೆಮಿ ಸರ್ಕಲ್ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ, ನೋಡಿ ಈ ದೊಡ್ಡ ಸೆಮಿ ಸರ್ಕಲ್ ಅಲ್ಲಿ ನಾವು ಸ್ಮಾಲರ್ ಎರಡು ಸೆಮಿ ಸರ್ಕಲ್ ಇದಾವಲ್ಲ, ಇವೆರಡು ನಾವು ಕಟ್ ಮಾಡಿ ತೆಗೆದ್ರೆ ನಮಗೆ ಶೇಡೆಡ್ ರೀಜನ್ ಸಿಗುತ್ತಾ? ರಿಮೈನಿಂಗ್ ಶೇಡೆಡ್ ರೀಜನ್ ಸಿಗುತ್ತಾ? ಸೊ ಅದನ್ನೇ ಮಾಡೋಣ. ನೋಡಿ ಏನಂತೆ? ನೋಡಿ ಏರಿಯಾ ಆಫ್ ಶೇಡೆಡ್ ರೀಜನ್. ಏರಿಯಾ ಆಫ್ ಶೇಡೆಡ್ ರೀಜನ್ ಈಸ್ ಈಕ್ವಲ್ ಟು ಏನು? ಏರಿಯಾ ಆಫ್ ಸೆಮಿ ಸರ್ಕಲ್ ಮೈನಸ್ ಎಷ್ಟಿದಾವೆ ಸ್ಮಾಲರ್ ಸೆಮಿ ಸರ್ಕಲ್ಸ್? 2 ಏರಿಯಾ ಆಫ್ ಸೆಮಿ ಸರ್ಕಲ್ ಕರೆಕ್ಟಾ. ನೋಡಿ ದೊಡ್ಡ ಸೆಮಿ ಸರ್ಕಲ್ ಅಲ್ಲಿ ಈ ಎರಡು ಸೆಮಿ ಸರ್ಕಲ್ ನ ಕಳೆದ್ರೆ ನಮಗೆ ಶೇಡೆಡ್ ರೀಜನ್ ಬರ್ತದೆ ಕರೆಕ್ಟಾ. ನೋಡಿ ಈಗ ವಾಟ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಏರಿಯಾ ಆಫ್ ಸೆಮಿ ಸರ್ಕಲ್? ದಟ್ ಈಸ್ ಪೈ ಆರ್ ಸ್ಕ್ವೇರ್ ಬೈ 2 ಕರೆಕ್ಟಾ. ಸೊ ಮೈನಸ್ 2 ಇಂಟು ಏರಿಯಾ ಆಫ್ ಸೆಮಿ ಸರ್ಕಲ್ ಇಸ್ ಪೈ ಆರ್ ಸ್ಕ್ವೇರ್ ಬೈ 2 ಕರೆಕ್ಟಾ. ಪೈ ಆರ್ ಸ್ಕ್ವೇರ್ ಬೈ 2. ಓಕೆ,
ಈಗ ದೊಡ್ಡ ಸೆಮಿ ಸರ್ಕಲ್ದು ವಾಟ್ ಇಸ್ ದ ಫಾರ್ಮುಲಾ, ದಟ್ ಇಸ್ ಪೈ. ರೇಡಿಯಸ್ ಎಷ್ಟಿದೆಯಪ್ಪ ಅದು, ರೇಡಿಯಸ್ ಇಸ್ 18 ಇಂಟು 18 ಕರೆಕ್ಟಾ, ಡಿವೈಡ್ ಬೈ 2 ಕರೆಕ್ಟಾ, ಮೈನಸ್ ನೋಡಿ 2 ಟು ಗೆಟ್ ಕ್ಯಾನ್ಸಲ್, ಇಲ್ಲಿ 2 ಟು ಗೆಟ್ ಕ್ಯಾನ್ಸಲ್ ಉಳಿದಿದೆ ನೋಡಿತು, ಪೈ ಹಂಗೆ ಬರ್ಕೊಳ್ಳೋಣ, ಪೈ ಆರ್ ಸ್ಕ್ವೇರ್, ಆರ್ ಇಸ್ ಎಷ್ಟು 9 ಇಂಟು 9 ಕರೆಕ್ಟಾ ಕರೆಕ್ಟಾ. ಓಕೆ, ಈಗ ನೋಡಿ ಇದು 2 ಇಂದ 18 ನೋಡೋದಕ್ಕೆ 2 1 2 9 ಸೊ ವಾಟ್ ವಿಲ್ ಬಿ ದ ಆನ್ಸರ್ ಪೈ. ಸೊ 18 9 ಎಷ್ಟು, 18 9 162, 162 ಮೈನಸ್ 9 9 81, ಪೈ 81 ಕರೆಕ್ಟಾ. ಸೊ ಈಗ 81 ಪೈ ಅಲ್ಲಿ 162 ಪೈ ಕೈನ ಕಳೆದ್ರೆ ನಮ್ಗೆ ಏನು ಉಳಿತು, ಪೈ ಇಂಟು 81 ಉಳಿತಾ, ಪೈ ಇಂಟು 81 ಅದೇ 162 ಅಲ್ಲಿ 81 ನಾವು ಸಬ್ಟ್ರಾಕ್ಟ್ ಮಾಡಿದ್ವಿ, ನಮಗೆ 81 ಪೈ ಉಳಿತು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪೈ, ದಟ್ ಈಸ್ 3.14 ಇಂಟು 81, 3.14 ಇಂಟು 81 ಇದನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ವಾಟ್ ವಿಲ್ ಗೆಟ್ 254.34 ಬರುತ್ತೆ ಆನ್ಸರ್. ಸೊ ದಿಸ್ ಇಸ್ ದ ಆನ್ಸರ್ ಆಫ್ ವಾಟ್ ಏರಿಯಾ ಆಫ್ ದಿ ಶೇಡೆಡ್ ರೀಜನ್. ಅರ್ಥ ಆಯ್ತಾ ಅರ್ಥ ಆಯ್ತಾ ಅರ್ಥ ಆಯ್ತಾ. ಸೊ ನೋಡಿ ಈ ರೀತಿ ನೀವು ಕ್ವಶನ್ ಅನಾಲಿಸಿಸ್ ಮಾಡ್ಕೋಬೇಕು, ಸುಮ್ಮನೆ ನೋಡ್ಕೊಂಡು ಬರೆಯೋದಲ್ಲ. ನೋಡ್ಕೊಂಡ್ ಬರ್ರೆ ಮ್ಯಾಥ್ಸ್ ಬರಲ್ಲ, ನೀವು ಬೈಹೆಟ್ ಮಾಡ್ರೆ ಮ್ಯಾಥ್ಸ್ ಬರಲ್ಲ, ಲಾಜಿಕಲ್ ಥಿಂಕಿಂಗ್ ಮಾಡಬೇಕು. ಈಗ ಇಲ್ಲಿ ದೊಡ್ಡ ಸೆಮಿ ಸರ್ಕಲ್ ಇದೆ, ಅದ್ರಲ್ಲಿ 2 ಸೆಮಿ ಸರ್ಕಲ್ ಇದಾವೆ, ಆ 2 ಸೆಮಿ ಸರ್ಕಲ್ ಕಟ್ ಮಾಡ್ತಾರೆ ನಮ್ಗೆ ಶೇಡೆಡ್ ರೀಜನ್ ಸಿಗುತ್ತೆ ಕರೆಕ್ಟಾ. ಆ ತರ ಥಿಂಕ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿ ಏನ್ ಕೇಳಿದಾನೆ, ಇನ್ನ ಸರ್ಕಲ್ ನೋಡಿ, ಸರ್ಕಲ್ ರೇಡಿಯಸ್ ಕೊಟ್ಟಿದ್ದಾನೆ ನೋಡಿ, ರೇಡಿಯಸ್ ಕೊಟ್ಟಿದ್ದಾನೆ ಕರೆಕ್ಟಾ, ರೇಡಿಯಸ್ ಇಸ್ 21 ಸೆಂಟಿಮೀಟರ್ ಅಂತೆ ರೇಡಿಯಸ್. ಮತ್ತೆ ಇನ್ನೇನ್ ಕೊಟ್ಟಿದ್ದಾನೆ, ಆಂಗಲ್ ಕೊಟ್ಟಿದ್ದಾರೆ, ಆಂಗಲ್ ಇಸ್ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಕೊಟ್ಟಿದ್ದಾರೆ ಕರೆಕ್ಟಾ. ಸೊ ಫೈಂಡ್ ದ ಲೆಂತ್ ಆಫ್ ಎ ಆರ್ಕ್ ಅಂತೆ, ಫೈಂಡ್ ದ ಲೆಂತ್ ಆಫ್ ಎ ಆರ್ಕ್ ನೋಡಿದ್ರೆ 2022 ಪ್ರಿಪರೇಟರಿ ಕೇಳಿದ್ದಾರೆ. ಫೈಂಡ್ ದ ಲೆಂತ್ ಆಫ್ ಎ ಆರ್ಕ್, ವಾಟ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಲೆಂತ್ ಆಫ್ ಎ ಆರ್ಕ್ ನೋಡಿ, ಆರ್ಕ್ AC is equal to what is the formula, theta by 360 into 2 pi r ಕರೆಕ್ಟಾ, 2 pi r. ಸೊ ಈಗ ವ್ಯಾಲ್ಯೂಸ್ ಹಾಕೋಣ ನೋಡಿ ಏನು ಹೇಳುತ್ತೆ. ಸೊ ಥೀಟಾ ಎಷ್ಟಿದೆಯಪ್ಪ 60 ಡಿಗ್ರಿನ, 60 ಬೈ 360 ಇಂಟು 2 ಇಂಟು 22 ಬೈ 7 ಇಂಟು ರೇಡಿಯಸ್ ಇಸ್ 21 7 3 ಹೋಯ್ತು ಕರೆಕ್ಟಾ. ಸೊ 0 0 ಕ್ಯಾನ್ಸಲ್, 6 1 6 6 ಹೋಯ್ತು ಓಕೆ, 3 1 ಹೋಯ್ತು, 3 2 ಹೋಯ್ತು, 2 2 ಗೆಟ್ ಕ್ಯಾನ್ಸಲ್ ಆಯ್ತು, ಉಳಿದಿದ್ದು ಲೆಂತ್ ಆಫ್ ಎ ಆರ್ಕ್ ಇಸ್ AC ಇಸ್ 22 ಸೆಂಟಿಮೀಟರ್ ಕರೆಕ್ಟಾ ಕರೆಕ್ಟಾ ಕರೆಕ್ಟಾ. ಓಕೆ, ಲೆಂತ್ ಆಫ್ ಆರ್ಕ್ ಬಂತು ನಮಗೆ 22 ಸೆಂಟಿಮೀಟರ್ ಅಂತ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಈಗ ನೆಕ್ಸ್ಟ್ ಏನ್ ಕೇಳಿದಾನೆ, ಏರಿಯಾ ಆಫ್ ದಿ ಸೆಕ್ಟರ್ OAC ಸೆಕ್ಟರ್ ಕಂಡುಹಿಡಬೇಕು ನಾವೀಗ. ಏರಿಯಾ ಆಫ್ ಎ ಸೆಕ್ಟರ್ ನೋಡಿ, ಏರಿಯಾ ಆಫ್ ಎ ಸೆಕ್ಟರ್, ಏರಿಯಾ ಆಫ್ ಸೆಕ್ಟರ್, ಏರಿಯಾ ಆಫ್ ಎ ಸೆಕ್ಟರ್ OAC ಕರೆಕ್ಟಾ. ವಾಟ್ ಇಸ್ ದ ಫಾರ್ಮುಲಾ, ದಟ್ ಈಸ್ theta by 360 into pi r square. So what is the theta? Theta ಏನಿದೆಯಪ್ಪ, theta is 60 ಡಿಗ್ರಿನ, theta is 60 ಡಿಗ್ರಿ divided by 360, theta 60 ತಾನೆ, ಓಕೆ 60 into 360 into 22 by 7 into 22 by 7 into ರೇಡಿಯಸ್ ಎಷ್ಟಿದೆ. ಸೊ ವಾಟ್ ಇಸ್ ದ ರೇಡಿಯಸ್, ರೇಡಿಯಸ್ ಇಸ್ 21 ಓಕೆ 21 ಓಕೆ 21 into 21 7 3 ಹೋಯ್ತು. ಸೊ ಇಲ್ಲಿ 0 0 ಕ್ಯಾನ್ಸಲ್, 6 1 6 6 ಹೋಯ್ತು, 3 1 3 2 ಹೋಯ್ತು, 2 11 ಹೋಯ್ತಾ, 2 11 ಈಗ 11 into 21 ಮಾಡೋಣ, ಮಿಕ್ಕಿದಷ್ಟೇ ಆನ್ಸರ್ 11 into 21. ಸೊ ವಾಟ್ ಇಸ್ ದ ಆನ್ಸರ್, 231 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಇಸ್ ದ ಏರಿಯಾ ಆಫ್ ಎ ಸೆಕ್ಟರ್. ಅರ್ಥ ಆಯ್ತಾ ನೋಡಿ, ಪ್ರಿಪರೇಟರಿಲಿ ಪ್ರೀವಿಯಸ್ ಇಯರ್ ಕೇಳಿದೆ, ಅದನ್ನ ಹಾಕೊಂಡಿದ್ದೇನೆ. ಸೊ ನೆಕ್ಸ್ಟ್ ಬಂತು ನೋಡಿ, ಮಾಡಲ್ ಪೇಪರ್ 2023. ಸೊ ಮಾಡಲ್ ಪೇಪರಲ್ಲಿ ಕೇಳಿದ್ದೇನೆ. ಈಗ ಕ್ವಶನ್ ಕರೆಕ್ಟ್ ಅಬ್ಸರ್ವ್ ಮಾಡಬೇಕು ಮತ್ತೆ ನೀವು ಕರೆಕ್ಟ್ ಓದಬೇಕು. ಇನ್ ಎ ಫಿಗರ್ ದ ಲೆಂತ್ ಆಫ್ ಎ ಆರ್ಕ್ AB ನೋಡಿ, ಲೆಂತ್ ಆಫ್ ಎ ಆರ್ಕ್ AB ಅಂತೆ. ಓಕೆ ಇಲ್ಲಿಂದ ಇಲ್ಲಿ ನೋಡಿ, A ಟು B ಪಾಯಿಂಟ್, A ಪಾಯಿಂಟ್ ಇಂದ B ಪಾಯಿಂಟ್ ವರೆಗೂ ಆರ್ಕ್ ಲೆಂತ್ ಕೊಟ್ಟಿದ್ದಾನೆ. ಆರ್ಕ್ ಲೆಂತ್ ಈಸ್ ಎಷ್ಟಂತೆ, 11 ಅಂತೆ, ಇಲ್ಲಿಂದ ಇಲ್ಲಿ 11 ಇದೆ ಅಂತೆ. ಓಕೆ, ಫಸ್ಟ್ ಅದನ್ನ ಮಾಡೋಣ, ಅವಾಗ ನಮಗೆ ರೇಡಿಯಸ್ ಬಂದ್ಬಿಡುತ್ತೆ ಕರೆಕ್ಟಾ. ಸೊ ಲೆಂತ್ ಆಫ್ ಎ ಆರ್ಕ್ is equal to 11 ಇದೆಯಾ. ಸೊ ವಾಟ್ ಇಸ್ ಥೀಟಾ ಈಸ್ 90 ಡಿಗ್ರಿ, ಬಿಕಾಸ್ ರೈಟ್ ಆಂಗಲ್ ಅಂತ ಹೇಳಿದಾನಲ್ಲ. ಸೊ ರೈಟ್ ಆಂಗಲ್, ದಿಸ್ ಇಸ್ ರೈಟ್ ಆಂಗಲ್ ಕ್ವಾಡ್ರೆಂಟ್ 90 ಡಿಗ್ರಿ ಕರೆಕ್ಟಾ. ಸೊ ಇಫ್ OP ಈಸ್ ಈಕ್ವಲ್ ಟು, OP ಕೊಟ್ಬಿಟ್ಟಿದ್ದಾನೆ, OP is 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಅದಿರಲಿ, ಆಮೇಲೆ ಮಾಡೋಣಂತೆ. ಸೊ ಫೈಂಡ್ ದ ಏರಿಯಾ ಆಫ್ ದಿ ಶೇಡೆಡ್ ರೀಜನ್. ಈಗ ಥೀಟಾ ಬೈ 360 is equal into 2 pi r. ಸೊ ಏರಿಯಾ ಆಫ್ ದಿ ಆರ್ಕ್, ಲೆಂತ್ ಆಫ್ ಆರ್ಕ್ ಕಂಡುಹಿಡಿಯೋ ಫಾರ್ಮುಲಾ. ಸೊ ಥೀಟಾ ಎಷ್ಟಪ್ಪ, ಥೀಟಾ ಈಸ್ 90 ಕರೆಕ್ಟಾ. ಸೊ ಇಂಟು ಡಿವೈಡ್ ಬೈ 360 ಇಂಟು 2 ಇಂಟು 22 by 7 ಇಂಟು ರೇಡಿಯಸ್ ಎಷ್ಟು ಕೊಟ್ಟಿದ್ದಾನೆ, ಅದನ್ನೇ ನಾವು ಕಂಡುಹಿಡಿಯಬೇಕಾಗಿರೋದು, ರೇಡಿಯಸ್ ಕರೆಕ್ಟಾ. ರೇಡಿಯಸ್ ಈಗೇನೋ ನೋಡಿ, ಸೊ 0 0 ಕ್ಯಾನ್ಸಲ್ ಕರೆಕ್ಟಾ, 9 1 9 4 ಹೋಯ್ತು. ನೆಕ್ಸ್ಟ್
2 1s 2 2s ಹೋಯ್ತು, 2 1s 2 11s ಹೋಯ್ತು, ಕರೆಕ್ಟಾ? 2 11s ಹೋಯ್ತಾ? ಸೊ ನೆಕ್ಸ್ಟ್ ಈಕ್ವಲ್ಸ್ ಟು ಇದೆಷ್ಟಕ್ಕೆ ಈಕ್ವಲ್ ಇದೆ ಅಂತೆ? 11 ಈಕ್ವಲ್ ಇದೆ, ಕರೆಕ್ಟಾ? ಸೊ ಏನು ಉಳಿದಿದೆ ಈಗ? 11/7 ಇಂಟು ಆರ್ ಈಕ್ವಲ್ಸ್ ಟು 11, ಕರೆಕ್ಟಾ? ಸೊ ಇಲ್ಲಿ ಅಲ್ಲ ಏನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಈಗ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು? ಸೊ 11r ಈಕ್ವಲ್ಸ್ ಟು 11 ಇಂಟು 7 ಆಯ್ತಾ? ಸೊ r ಈಸ್ ಈಕ್ವಲ್ ಟು 11 ಇಂಟು 7 ಡಿವೈಡ್ ಬೈ 11. 11 11 ಗೆಟ್ ಕ್ಯಾನ್ಸಲ್. ರೇಡಿಯಸ್ ಬಂದ್ಬಿಡ್ತು ನಮಗೆ. ರೇಡಿಯಸ್ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್, ಕರೆಕ್ಟಾ? ರೇಡಿಯಸ್ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಈಗ ಈ ರೇಡಿಯಸ್ನ ಯೂಸ್ ಮಾಡ್ಕೊಂಡು ನಾವು ಈ ಟ್ರಯಾಂಗಲ್ ಕಂಡಿಡೋಣ. ಯಾವ ಟ್ರಯಾಂಗಲ್ಲು? OPB ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್ ಆಗಿದೆಯಲ್ಲ. ಸೊ ದಟ್ ಈಸ್ ನೋಡಿ ಟ್ರಯಾಂಗಲ್ OPB ರೈಟ್ ಆಂಗಲ್ ಟ್ರಯಾಂಗಲ್ ಆಗಿದೆಯಲ್ಲ, ದಟ್ ಈಸ್ OP ಅನ್ನೋದು ಏನಾಗಿದೆ ನೋಡಿ. OP ಅನ್ನೋದು ದಟ್ ಈಸ್ OPಗೆ ಎಷ್ಟು ಬಂತು ನಮಗೆ? OB ಬಂತಲ್ಲ. OB ಇಸ್ ರೇಡಿಯಸ್. ರೇಡಿಯಸ್ ಇಸ್ ಎಷ್ಟು ಬಂತಪ್ಪ? OBS ಇಸ್ 7 ಬಂತ, ಕರೆಕ್ಟಾ? 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 ಈಗ ಅದನ್ನು ನೋಡೋಣ ನೋಡಿ. ಏರಿಯಾ ಆಫ್ ದ ಟ್ರಯಾಂಗಲ್ ಎಷ್ಟು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಇಂಟು ಬೇಸ್ ಇಂಟು ಹೈಟಾ? ಸೊ ಹಾಫ್ ಇಂಟು ಬೇಸ್ ಎಷ್ಟಿದೆ? ಬೇಸ್ ಇಸ್ 7. ಸೊ ಹೈಟ್ ಎಷ್ಟಿದೆ? ಹೈಟ್ ಇಸ್ 4. ಕರೆಕ್ಟಾ? 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 ಹಾಂ, ಓಕೆ, ರೈಟ್. ಓಕೆ, 2 ಇಂದ 22 7 ಹೊಡೆಯನಾಗ 2 2s ಹೋಯ್ತು. ಸೊ ದಟ್ ಈಸ್ ಏರಿಯಾ ಆಫ್ ಎ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ OPB ಈಸ್ ಈಕ್ವಲ್ ಟು 7 2s 14 ಸೆಂಟಿಮೀಟರ್. 14 ಸೆಂಟಿಮೀಟರ್ ಇದೆ ಅದು, ಆಯ್ತಾ? ಏರಿಯಾ ಆಫ್ ದ ಟ್ರಯಾಂಗಲ್, ಸಾರಿ ಸೆಂಟಿಮೀಟರ್ ಸ್ಕ್ವೇರ್ ಇದೆ ಅದನ್ನ. ದಟ್ ಈಸ್ ಏರಿಯಾ ಆಫ್ ಎ ಟ್ರಯಾಂಗಲ್. ಸೊ ಇವಾಗ ಏನು ನೋಡ್ಬೇಕಂತ ಫಿಗರ್ನ ಕರೆಕ್ಟಾಗಿ ನೋಡಿ. ನೀವು ಫಿಗರ್ನ ಕರೆಕ್ಟಾಗಿ ನೋಡ್ರೆ ಅರ್ಥ ಆಗುತ್ತೆ ನೋಡಿ. ಇದೇನಪ್ಪ ಇದು? ಸೊ ಏನಿದು? AOB ಅನ್ನೋದೇನು? ಏರಿಯಾ ಆಫ್ ಎ ಸೆಕ್ಟರ್ನ. ಆ ಏರಿಯಾ ಆಫ್ ಎ ಸೆಕ್ಟರ್ಲಿ ಈ ಟ್ರಯಾಂಗಲ್ನ ನೋಡಿ. ಈ ಏರಿಯಾ ಆಫ್ ಎ ಸೆಕ್ಟರ್ಲಿ ಈ ಟ್ರಯಾಂಗಲ್ ನೀವು ಕಟ್ ಮಾಡಿ ತೆಗೆದ್ರೆ ನಿಮಗೆ ಏರಿಯಾ ಆಫ್ ದಿ ಶೇಡೆಡ್ ರೀಜನ್ ಸಿಕ್ಬಿಡುತ್ತಾ? ಅಷ್ಟೇ ಮಾಡ್ಬೇಕಾದ್ರೆ ಇನ್ನೇನಿಲ್ಲ ನೋಡಿ. ಏನ್ ಮಾಡ್ಬೇಕು ನಾವೀಗ? ಏನ್ ಮಾಡ್ಬೇಕು ನೋಡಿ, ಇಲ್ಲೇ ಮಾಡ್ಬಿಡ್ತೀನಿ ನಾನು. ಏನ್ ಮಾಡ್ಬೇಕು? ಏರಿಯಾ ಆಫ್ ಎ ಶೇಡೆಡ್ ರೀಜನ್. ಏರಿಯಾ ಆಫ್ ದಿ ಶೇಡೆಡ್ ರೀಜನ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಎ ಇಲ್ಲೇ ಮಾಡೋಣ. ಏರಿಯಾ ಆಫ್ ಎ ಸೆಕ್ಟರ್ ನೋಡಿ. ಏರಿಯಾ ಆಫ್ ಎ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಎ ಟ್ರಯಾಂಗಲ್. ಏರಿಯಾ ಆಫ್ ಎ ಟ್ರಯಾಂಗಲ್ ಮಾಡಿದ್ರೆ ಮುಗಿದೋಯ್ತು, ನಮಗೆ ಬಂದ್ಬಿಡುತ್ತೆ ಆನ್ಸರ್. ಏರಿಯಾ ಆಫ್ ಎ ಟ್ರಯಾಂಗಲ್. ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನು? ದಟ್ ಈಸ್ θ/360 ಇಂಟು πr². ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಏರಿಯಾ ಆಫ್ ಎ ಟ್ರಯಾಂಗಲ್? ದಟ್ ಈಸ್ 14 ಸೆಂಟಿಮೀಟರ್. ನಮಗೆ ಆಲ್ರೆಡಿ ಬಂದ್ಬಿಟ್ಟಿದೆ, ಕರೆಕ್ಟಾ? ಸೊ ದಟ್ ಈಸ್ θ ಎಷ್ಟು ನಮಗೆ? 3 60 ಡಿಗ್ರಿ, 90 ಡಿಗ್ರಿ. θ is 90 ಡಿಗ್ರಿ. ರೇಡಿಯಸ್ ಎಷ್ಟು ಬಂದಿದೆ? ರೇಡಿಯಸ್ ಇಸ್ 7. ಓಕೆ, θ is 90/360 ಇಂಟು 22/7 ಇಂಟು ರೇಡಿಯಸ್ ಎಷ್ಟಿದೆ? ರೇಡಿಯಸ್ ಇಸ್ 7 ಇಂಟು 7 ಮೈನಸ್ 14, ಕರೆಕ್ಟಾ? ಸೊ 7 7 ಗೆಟ್ ಕ್ಯಾನ್ಸಲ್. 0 0 ಕ್ಯಾನ್ಸಲ್. 9 1s 9 4s. ಸೊ ನೆಕ್ಸ್ಟ್ ಏನು ಅಂತೆ? ಓಕೆ, 2 2s 2 11s ಹೋಯ್ತು, ಕರೆಕ್ಟಾ? ಸೊ ಉಳಿದಿದ್ದೇನು? 77 ನೋಡ್ರಪ್ಪ. ಏನು ಉಳಿತು? 77. 11 7 77 ಡಿವೈಡ್ ಬೈ 2 ಉಳಿದಿದೆ. ಸೊ ಈ ಕಡೆ ಮೈನಸ್ 14 ಆಯ್ತಾ, ಕರೆಕ್ಟಾ? 77 ಮೈನಸ್ 14 2s 28 ಆಯ್ತಾ? 14 2s 28 ಡಿವೈಡ್ ಬೈ 2 ಆಯ್ತು. ಸೊ ದಟ್ ಈಸ್ 49. ಸಬ್ಟ್ರಾಕ್ಟ್ ಮಾಡಿದ್ರೆ 79 ಮೈನಸ್ 28 ಈಸ್ 49, ಕರೆಕ್ಟಾ? 49. ಸೊ 49/2. 49/2 ಅಂದರೆ 2 2s 4, 2 2s 4, 2 4s 8, 2 4s 8, 2 5s 10, ಕರೆಕ್ಟಾ? 24.5. 2 2s 4, 2 4s 8, ಸೊ ನೋಡಿದ್ರೆ 2 5s 10. ದಟ್ ಈಸ್ ನೋಡಿ, ದಿಸ್ ಇಸ್ ದ ಏರಿಯಾ ಆಫ್ ಎ ಶೇಡೆಡ್ ರೀಜನ್. 24.5 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ಏರಿಯಾ ಆಫ್ ದಿ ಶೇಡೆಡ್ ರೀಜನ್. ನಿಮ್ಗೆ ಅರ್ಥ ಆಗ್ತದೆ ಅನ್ಕೋತೀನಿ. ಸೊ ಕ್ವಶನ್ ಹಾಕಬೇಕು, ವಿಡಿಯೋ ಪಾಸ್ ಮಾಡಬೇಕು, ನೀವು ಮಾಡಬೇಕು, ಆಮೇಲೆ ವಿಡಿಯೋ ಚೆಕ್ ಮಾಡ್ಬೇಕು ಕರೆಕ್ಟ್ ಮಾಡಿದೀನಿ ಇಲ್ವ ಅಂತ. ಅವತ್ತು ನಾವೇ ತಪ್ಪು ಮಾಡಿದ್ರೆ ಮತ್ತೆ ಕಮೆಂಟ್ ಹಾಕೋದಲ್ಲ ನೀವು ತಪ್ಪು ಮಾಡಿರಿ ಅಂತವ. ತಪ್ಪು ಮಾಡಿದ್ರೆ ನೀವು ಸರಿ ಮಾಡ್ಕೋಬೇಕು, ಆಯ್ತಾ? ನೆಕ್ಸ್ಟ್ ನೋಡಿ, ಇದು ಪ್ರಿಪೇರೇಟರಿ 2023 ಕೇಳಿದ್ರೆ ನೋಡಿ, ಆದಷ್ಟು ಮಾಡೋ ಪೇಪರ್ ಪ್ರಿಪೇರೇಟರಿ, ಆನ್ಯುವಲ್ ಎಕ್ಸಾಮು, ಸ್ಟೇಟ್ ಲೆವೆಲ್ ಏನಾಗಿ ಕೇಳಿದ್ರೆ ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡಿ. ಯಾಕಂದ್ರೆ ನಿಮ್ಗೆ ಏನ್ ಕ್ವಶನ್ಗಳನ್ನ ಕೇಳಿರುತ್ತೆ ಅದೇ ಕ್ವಶನ್ ರಿಪೀಟ್ ಮಾಡ್ತಾರೆ ಕೆಲವೊಂದ್ಸಲ. ಯಾಕಂದ್ರೆ 2023 ಮಾಡೋ ಪೇಪರ್ ಏನ್ ಕ್ವಶನ್ ಕೇಳಿದ್ದ ಅದೇ ಕ್ವಶನ್ ಎತ್ಬಿಟ್ಟು ಅಪ್ಲಿಕೇಶನ್ ಕ್ವಶನ್ ಅಂತ ಹೇಳ್ಬಿಟ್ಟು 2024 ಕೊಟ್ಟ. ಸಮ್ಮಿಂದು ಅಷ್ಟೇ, AP ಪ್ರಾಬ್ಲಮ್ ಅಷ್ಟೇ, ನಿಮ್ಮ ಏರಿಯಾ ರಿಲೇಟೆಡ್ ಸರ್ಕಲ್ ಅಷ್ಟೇ. ಅದಕ್ಕೋಸ್ಕರ ಬಹಳ ಫೋಕಸ್ ಮಾಡ್ಬೇಕು ನೀವು. ನೋಡಿ ಕರೆಕ್ಟ್ ಅಬ್ಸರ್ವ್ ಮಾಡಿ. ಇನ್ ಫಿಗರ್ OAPB ನೋಡಿ, OAPB ಇಸ್ ಎ ಕ್ವಾಡ್ರೆಂಟ್, ಕರೆಕ್ಟಾ? ಇಟ್ ಇಸ್ ಎ ಕ್ವಾಡ್ರೆಂಟ್. ಕ್ವಾಡ್ರೆಂಟ್ ಅಂದ್ರೆ ಎಷ್ಟು ಡಿಗ್ರಿ ಆಗಿರುತ್ತೆ? ಆಂಗಲ್ 90 ಡಿಗ್ರಿ ಆಗಿರುತ್ತಾ? ಸೊ ಕ್ವಾಡ್ರೆಂಟ್ ಈಸ್ θ ಎಷ್ಟಾಗಿರುತ್ತಪ್ಪ? 90 ಡಿಗ್ರಿ ಆಗಿರುತ್ತೆ, ಕರೆಕ್ಟಾ? θ is 90 ಡಿಗ್ರಿ. ಸರ್ಕಲ್. ಸೊ OAP ಇಸ್ ಎ ಸೆಕ್ಟರ್. ಓಕೆ, OAP ಅನ್ನೋದು ಒಂದು ಸೆಕ್ಟರ್ ಆಗಿದೆ, ಕರೆಕ್ಟಾ? ಸೊ ಇಫ್ ದ AOP is 30 ಡಿಗ್ರಿ, ಆಂಗಲ್ 30 ಡಿಗ್ರಿ ಆಗಿದಂತೆ. ಸೊ ಏರಿಯಾ ಆಫ್ ದಿ ಶೇಡೆಡ್ ರೀಜನ್ ಈಸ್
462. ಶೇಡೆಡ್ ರೀಜನ್ ಕೊಟ್ಬಿಟ್ಟಿದ್ದಾನೆ. ಸೊ ನೀವು ಯು ಹ್ಯಾವ್ ಟು ಫೈಂಡ್ ದ ಲೆಂತ್ ಆಫ್ ಎ ಪಿ ಬಿ. ಲೆಂತ್ ಆಫ್ ಎ ಪಿ ಬಿನ ಕಂಡುಹಿಡಿಬೇಕಂತೆ. ಲೆಂತ್ ಆಫ್ ಎ ಪಿ ಬಿ. ಓಕೆ, ಫಸ್ಟ್ ಏನ್ ಕೊಟ್ಟಿದ್ದಾನೆ ನೋಡೋಣ. ಸೊ ವಾಟ್ ಇಸ್ ದ ಗಿವನ್ ಏರಿಯಾ ಆಫ್ ಶೇಡೆಡ್ ರೀಜನ್ ಕೊಟ್ಟಿದ್ದಾನೆ. ಸೊ ಏರಿಯಾ ಆಫ್ ಶೇಡೆಡ್ ರೀಜನ್ ಕೊಟ್ಟಿದ್ದಾನೆ. ದಟ್ ಇಸ್ ಏರಿಯಾ ಆಫ್ ಶೇಡೆಡ್ ಈಕ್ವಲ್ಸ್ ಟು ಥೀಟಾ ಬೈ 360 into pi r square. Theta by 360 into pi r square. Area of the shaded is ಕೊಟ್ಟಿದ್ದಾನೆ. That is 462 equals to theta ಎಷ್ಟು 30 degree divided by 360 into pi value ಏನು 22/7 into radius ಎಷ್ಟು ಕೊಟ್ಟಿದ್ದಾನೆ. ಸೊ ರೇಡಿಯಸ್ ನೀವು ಕಂಡುಹಿಡಿಯಬೇಕಾಗಿರೋದು ಕರೆಕ್ಟಾ. ರೇಡಿಯಸ್ ಇಸ್ pi r square, ಸಾರಿ r square. ಈಗ ಈ ಕಡೆ ಏನಿದೆ ಎಲ್ಲ ಡಿವೈಡ್ ಮಾಡ್ಕೊಳ್ಳೋಣ ಫಸ್ಟ್. ನೋಡಿ 0 ಕ್ಯಾನ್ಸರ್, 3 1s 3, that is 12 ಕರೆಕ್ಟಾ. 3 12 ಸೊ 6 2 6 2 11 ಹೋಯ್ತು. ಈಗ ಮಿಕ್ಕಿರೋದು ಏನು ಉಳಿದಿದೆ ಎಲ್ಲನೂ ರೈಟ್ ಸೈಡ್ ಕಳಿಸ್ಕೊಬಿಡಿ. ಈಗ ಸೊ ಏನು ಉಳಿದಿದೆ ನೋಡಿ, 462 ಉಳಿದಿದೆ ಕರೆಕ್ಟಾ. ಡಿವೈಡೆಡ್ ಬೈ 6 ಇರೋದು ಬಂದ್ರೆ ಇಂಟು 6 ಆಯ್ತಾ, ಇಂಟು 7 ಆಯ್ತು. ಇದು ಡಿವೈಡ್ ಬೈ ಇದೆ, ಡಿವೈಡ್ ಬೈ 11 ಈಕ್ವಲ್ಸ್ ಟು r ಸ್ಕ್ವೇರ್. ಸೊ ನೆಕ್ಸ್ಟ್ 11 ಹೊಡೆದಕ್ಕ 11 4s ಹೋಯ್ತು, 11 4s 42, 11 2s ಹೋಯ್ತು ಕರೆಕ್ಟಾ. ಸೊ ಈಗ 42 ಇಂಟು 42 ಈಕ್ವಲ್ಸ್ ಟು r ಸ್ಕ್ವೇರ್. ನೋಡಿ ಈಸಿಯಾಗಿ ಬಂದೋಗ್ಬಿಡುತ್ತೆ ನಿಮಗೆ. ಸೊ r ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 42 ಇಂಟು 42. ಇವೆರಡರಲ್ಲಿ ಅದು ಒಂದು ತಗೊಳ್ಳಿ, ದಟ್ ಇಸ್ ಒಂದೇ ತಗೊಳ್ಳೋದು, ದಟ್ ಇಸ್ 42 ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 42 ಸ್ಕ್ವೇರ್ 42 ಬಂತು. 42 2 ಟೈಮ್ಸ್ ಇರುತ್ತೆ, 1 ಟೈಮ್ ಸೆಲೆಕ್ಟ್ ಮಾಡ್ಕೋ ಸ್ಕ್ವೇರ್ ಆಗಿರೋದ್ರಿಂದ. ಸೊ ಆರ್ ಇಸ್ 42 ಬಂತು ಕರೆಕ್ಟಾ. ರೇಡಿಯಸ್ ನಮಗೆ 42 ಬಂದಾಯ್ತು. ಈಗ ಸೊ ನಮಗೀಗ ರೇಡಿಯಸ್ ಗೊತ್ತಾಯ್ತು. ರೇಡಿಯಸ್ ಗೊತ್ತಾದ್ಮೇಲೆ ನಾವು ಕಂಡುಹಿಡಬೇಕಾದೇನು, ಏರಿಯಾ ಆಫ್ ಮೀನ್ಸ್ ಲೆಂತ್ ಆಫ್ ಪಿ ಬಿ ಕೇಳಿದಾನೆ. ಪಿ ಬಿ ಲೆಂತ್. ಸೊ ಹಂಗಾರೆ ಇಲ್ಲಿ ಆಂಗಲ್ ಎಷ್ಟಾಗಿರುತ್ತೆ ನಮ್ಗೆ ಗೊತ್ತಿರಬೇಕಲ್ಲ. ಆಂಗಲ್ ಸೊ ಆಲ್ರೆಡಿ ಶೇಡೆಡ್ ರೀಜನ್ 30 ಇದೆ ಕರೆಕ್ಟಾ. ಸೊ ಥೀಟಾ ವಿಲ್ ಬಿ 90 ಟೋಟಲ್ ಇರೋದು ಕ್ವಾಡ್ರೆಂಟ್ ಆಗಿರೋದ್ರಿಂದ. ಅದರಲ್ಲಿ ಮೈನಸ್ 30 ಡಿಗ್ರಿ ಏನಾಗಿದೆ ಶೇಡೆಡ್ ರೀಜನ್ ಆಗಿದೆಯಾ. ಹಾಗಾದ್ರೆ ಎಷ್ಟು ಡಿಗ್ರಿ ಅನ್ಶೇಡೆಡ್ ಆಗಿರೋದು, ದಟ್ ಇಸ್ 60 ಡಿಗ್ರಿ ಕರೆಕ್ಟಾ. 60 ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಯ್ತು ಇಲ್ಲಿ, 60 ಡಿಗ್ರಿ ಕರೆಕ್ಟಾ. ಸೊ 60 ಡಿಗ್ರಿ ಆಂಗಲ್ ಅಲ್ಲಿ ಈಗ ರೇಡಿಯಸ್ ಗೊತ್ತಾಗಿದೆ. ಏರಿಯಾ ಲೆಂತ್ ಆಫ್ ಎ ಆರ್ಕ್ ಮಾಡೋಣ. ಲೆಂತ್ ಆಫ್ ಎ ಆರ್ಕ್ ಫಾರ್ಮುಲಾ, ದಟ್ ಇಸ್ ಲೆಂತ್ ಆಫ್ ಎ ಆರ್ಕ್ is equal to ಏನು ಹೇಳುತ್ತೆ, ಥೀಟಾ ಎಷ್ಟು 60 by 360 ಇಂಟು 2 ಇಂಟು 22/7 ಇಂಟು ರೇಡಿಯಸ್ ಎಷ್ಟು 42 ಕರೆಕ್ಟಾ. ಸೊ 6 ಹೋಯ್ತು. ಸೊ ಇಲ್ಲಿ 0 ಕ್ಯಾನ್ಸಲ್, 6 1s 6 ಹೋಯ್ತು ಕರೆಕ್ಟಾ. 6 ಕ್ಯಾನ್ಸಲ್, ದಟ್ ಈಸ್ ಲೆಂತ್ ಆಫ್ ಎನ್ ಆರ್ಕ್ ಈಸ್ 44 ಹೋಯ್ತು ಕರೆಕ್ಟಾ. 44 ಸೆಂಟಿಮೀಟರ್ ಇದೆ ಲೆಂತ್ ಆಫ್ ಎನ್ ಆರ್ಕ್. ಅರ್ಥ ಆಯ್ತಾ ನೋಡಿ. ಈ ತರ ಪ್ರಾಬ್ಲಮ್ಗಳನ್ನ ನೀವು ಸಾಲ್ವ್ ಮಾಡ್ತಿರ್ಬೇಕು, ಅವಾಗ ಮಾತ್ರ ನೀವು ಎಕ್ಸಾಮ್ ಕ್ಲಿಕ್ ಆಗಿ ಸಾಧ್ಯ. ನೋಡಿ ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ ಮಾಡಿದ್ದು. ಇದೇ ಕ್ವಶನ್ 2023 ಕೇಳಿದ್ದೇನೆ. ಅದೇ ಕ್ವಶನ್ ಆನ್ಯುವಲ್ ಎಕ್ಸಾಮ್ 24 ಕೇಳ್ಬಿಟ್ಟ. ನೋಡಿ ಅದಕ್ಕೆ ಹೇಳೋದು, ಮಾಡೋ ಪೇಪರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಡಕೆ ಹೋಗ್ಬಾರ್ದು. ನೋಡಿ 2 ಕ್ವಶನ್ ಒಂದೇ ತರ ಇದೆ, ಬಟ್ ಸ್ವಲ್ಪ ಎಲಾಬ್ರೇಟ್ ಮಾಡಿದ್ದಾನೆ. ಫಾರ್ ಎಕ್ಸಾಂಪಲ್ ಇದರಲ್ಲಿ ನಾವು ಮಾತ್ರ ರೇಡಿಯಸ್ ಮಾತ್ರ ಕಂಡುಹಿಡಬೇಕು ಇಲ್ಲಿ, ಬಟ್ ಆದ್ರೆ ಇದರಲ್ಲಿ ರೇಡಿಯಸ್ ಪ್ಲಸ್ ಥೀಟಾ ಎರಡನ್ನೂ ಕಂಡುಹಿಡಬೇಕು. ಅದಕ್ಕೆ ಎರಡು ಒಂದೇ ಇರೋದ್ರಿಂದ ಒಟ್ಟಿಗೆ ಮಾಡ್ಬಿಡ್ತೀನಿ, ಎರಡು ಪ್ರಾಬ್ಲಮ್ ಸೇರಿಸಿ. ನೋಡಿ ಏನ್ ಕೊಟ್ಟಿದ್ದಾನೆ. ಸೊ ಏರಿಯಾ ಆಫ್ ಎ ಸೆಕ್ಟರ್ ನ ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ಎ ಸೆಕ್ಟರ್ ಎಷ್ಟು ಕೊಟ್ಟಿದ್ದಾರಪ್ಪ, ಏರಿಯಾ ಆಫ್ ಎ ಸೆಕ್ಟರ್ ಕ್ವಶನ್ ಫಸ್ಟ್ ಕರೆಕ್ಟ್ ಓದ್ಕೊಳ್ಳಿ. ಫಿಗರ್ ಏರಿಯಾ ಆಫ್ ಎ ಸೆಕ್ಟರ್ ಈಸ್ OABPA, that is radius R is 231 centimeter square. That is area of a sector. So if the length of a arc, ನೋಡಿ ಲೆಂತ್ ಆಫ್ ಆರ್ಕ್ ಕೊಟ್ಟಿದ್ದಾರೆ, ದಟ್ ಇಸ್ 22 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಫೈಂಡ್ ದ ಏರಿಯಾ ಆಫ್ ಎ ಸೆಕ್ಟರ್ ನ ಕಂಡುಹಿಡಿಯಬೇಕು. ಓಕೆ, ಫಸ್ಟ್ ನೀವು ಇದರಲ್ಲಿ ಎರಡು ಈಕ್ವೇಶನ್ ಫಾರ್ಮೇಶನ್ ಆಗುತ್ತೆ, ಎರಡು ಈಕ್ವೇಶನ್ ಮಾಡ್ಕೊಂಡ್ರಾಯ್ತು. ಸೊ ಏರಿಯಾ ಆಫ್ ಎ ಸೆಕ್ಟರ್, ಫಸ್ಟ್ ಏರಿಯಾ ಆಫ್ ಎ ಸೆಕ್ಟರ್ ಈಕ್ವಲ್ಸ್ ಟು ಥೀಟಾ ಬೈ 360 ಇಂಟು pi r ಸ್ಕ್ವೇರ್. ಥೀಟಾ ಬೈ 360 into pi r ಸ್ಕ್ವೇರ್. ಏರಿಯಾ ಆಫ್ ಸೆಕ್ಟರ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಇಸ್ 231 ಕೊಟ್ಟಿದ್ದಾರೆ ಕರೆಕ್ಟಾ. 231 is equal to ಥೀಟಾ ಎಷ್ಟು ಕೊಟ್ಟಿದ್ದಾರೆ, ಥೀಟಾನು ಕಂಡುಹಿಡಬೇಕು, ರೇಡಿಯಸ್ ಕಂಡುಹಿಡಬೇಕು. ಥೀಟಾ ಬೈ 360 ಇಂಟು ಓಕೆ, ದಟ್ ಈಸ್ pi r ಸ್ಕ್ವೇರ್. ದಿಸ್ ಇಸ್ ದ ಈಕ್ವೇಶನ್ ನಂಬರ್ 1 ಅನ್ಕೊಳ್ಳೋಣ. ಇದು ಈಕ್ವೇಶನ್ ನಂಬರ್ 1 ಕರೆಕ್ಟಾ. ಸೊ ಈಗ ಎರಡನೇ ಈಕ್ವೇಶನ್ ಮಾಡೋಣ. ಎರಡನೇ ಈಕ್ವೇಶನ್ ಹೇಳ್ತೇನೆ ಲೆಂತ್ ಆಫ್ ಎ ಆರ್ಕ್ ಅಂತ ಹೇಳ್ತಾವನೆ. ಸೊ ಲೆಂತ್ ಆಫ್ ಎ ಆರ್ಕ್ ಕಂಡುಹಿಡಿಯಕ್ಕೆ ಫಾರ್ಮುಲಾ ಏನು, ದಟ್ ಈಸ್ ಲೆಂತ್ ಆಫ್ ಎ ಆರ್ಕ್ is equal to ಏನು, ದಟ್ ಈಸ್ ಥೀಟಾ ಬೈ 360 ಇಂಟು 2 pi r ಕರೆಕ್ಟಾ. ಲೆಂತ್ ಆಫ್ ಆರ್ಕ್ ಎಷ್ಟು ಕೊಟ್ಟಿದ್ದಾರೆ, 22 ಕೊಟ್ಟಿದ್ದಾರೆ, 22 ಕರೆಕ್ಟಾ, 22 ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿ ಏನ್ ಮಾಡ್ಬೋದು, ಇದು ಎರಡನೇ ಈಕ್ವೇಶನ್ ಕಾಣ, ಇದು ಎರಡನೇ ಈಕ್ವೇಶನ್ ನಂಬರ್ 2 ಓಕೆನಾ. ಈಗ ಈ ಎರಡು ಈಕ್ವೇಶನ್ ಡಿವೈಡ್ ಮಾಡಿ, ಈಕ್ವೇಶನ್ ನಂಬರ್ 1 ಮತ್ತು ಈಕ್ವೇಶನ್ ನಂಬರ್ 2 ನೋಡಿ. 231 ಈಕ್ವಲ್ಸ್ ಟು
ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಇದನ್ನ ವಿ ಆರ್ ಡಿವೈಡಿಂಗ್ ವಿತ್ ದಿ ಎರಡನೇ ಈಕ್ವೇಶನ್, ದಟ್ ಈಸ್ 22 ಈಕ್ವಲ್ಸ್ ಟು ಥೀಟಾ ಬೈ 360 ಸೊ ಇಂಟು 2 ಪೈ ಆರ್. ಕರೆಕ್ಟಾ? ಸೊ ಇಲ್ಲಿ ಪೈ ಆರು ಕ್ಯಾನ್ಸಲ್ ಆಯ್ತು, ಅಲ್ಲಿ ರೇಡಿಯಸ್ ಉಳಿದಿರುತ್ತೆ. ಓಕೆನಾ? ಸೊ ಇಲ್ಲಿ ಥೀಟಾ ಬೈ 360 ಕ್ಯಾನ್ಸಲ್ ಆಯ್ತು. ಇಲ್ಲಿ 11 2s ಹೋಯ್ತು, 11 2s 11 1s. ಕರೆಕ್ಟಾ? ಏನ್ ಮಾಡಿದೆ ಗೊತ್ತಾಯ್ತಾ? ಸೊ ಈಗ ಏನು ಉಳಿತಪ್ಪ ಅಲ್ಲಿ? ಏನು ಉಳಿತು? ದಟ್ ಈಸ್ 21 ಡಿವೈಡ್ ಬೈ 2 ಉಳಿತು. ಸೊ ಈಕ್ವಲ್ಸ್ ಟು ರೇಡಿಯಸ್, ಇಲ್ಲಿ ಆಲ್ರೆಡಿ ಆರ್ ಸ್ಕ್ವೈರ್ ಇದೆಯಲ್ಲ, ಸೊ ಒಂದು ಆರ್ ಮಾತ್ರ ಕ್ಯಾನ್ಸಲ್ ಆಗಿರುತ್ತೆ, ಇನ್ನೊಂದು ಆರ್ ಇರುತ್ತೆ, ಆರ್ ಬೈ 2 ಉಳಿದಿರುತ್ತೆ. ಕರೆಕ್ಟಾ? ಆರ್ ಬೈ 2 ಈಕ್ವಲ್ಸ್ ಆಚೆ ಸೇಮ್ ನಂಬರ್ ಸೇಮ್ ಸಿಂಬಲ್ ಇದ್ರೆ ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ. 2 ಗೆಟ್ ಕ್ಯಾನ್ಸಲ್, ರೇಡಿಯಸ್ ಈಸ್ ಈಕ್ವಲ್ ಟು 21 ಬಂತು. ಕರೆಕ್ಟಾ? ರೇಡಿಯಸ್ ಈಸ್ ಈಕ್ವಲ್ ಟು 21 ಬಂತು. ಈಗ ಈ ರೇಡಿಯಸ್ ಯೂಸ್ ಮಾಡ್ಕೊಂಡು ನೀವು ಥೀಟಾನ ಕಂಡುಹಿಡಿಯಬಹುದು. ನೋಡಿ, ಇದನ್ನ ಈ ಇಕ್ವೇಶನ್ 2ಗೆ ಹಾಕೋಣ. ಇಕ್ವೇಶನ್ ನಂಬರ್ 2ಗೆ ಇಕ್ವೇಶನ್ ನಂಬರ್ 2 ಹಾಕಿದ್ರೆ ಏನಾಯ್ತು ನೋಡಿ, ಏನು ಹೇಳುತ್ತೆ? 22 ಈಕ್ವಲ್ಸ್ ಟು ಥೀಟಾ ಬೈ 360 ಇಂಟು 2 ಪೈ ಆರ್. ಕರೆಕ್ಟಾ? 2 ಪೈ ಆರ್. ಸೊ ಈಗ ರೇಡಿಯಸ್ ಹಾಕೋಣ. ನೋಡಿ, ಇಲ್ಲಿ 2 ಇದೆಯಲ್ಲ, ಸೊ ಇಂಟು 2 ಇರೋದು ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಯ್ತು. ಕರೆಕ್ಟಾ? ಸೊ 22 ಡಿವೈಡ್ ಬೈ 2 ಈಕ್ವಲ್ಸ್ ಟು ಥೀಟಾ ಬೈ 360 ಇಂಟು 2 ಇಂಟು ರೇಡಿಯಸ್ ಇಸ್ 21. ಕರೆಕ್ಟಾ? ಸೊ ಈಗ 2 ಮಜ 2 11s ಹೋಯ್ತು. ಸೊ ಉಳಿದಿದ್ದೇನು ಉಳಿತು? 11 ಇಂಟು ನೋಡಿ 11 ಈಕ್ವಲ್ಸ್ ಟು 11 ಈಕ್ವಲ್ಸ್ ಟು ಥೀಟಾ ಬೈ 360 ಇಂಟು ದಟ್ ಈಸ್ 2 ಇಂಟು 21 ಉಳಿದಿದೆ ಈಗ. ಸೊ ಎಲ್ಲ ಈಕ್ವೇಶನ್ ಲೆಫ್ಟ್ ಸೈಡ್ ತಗೊಂಡ್ಬಿಡೋಣ. ಲೆಫ್ಟ್ ಸೈಡ್ ತಗೊಂಡ್ರೆ ಏನಾಯ್ತು ನೋಡಿ, 11. ಕರೆಕ್ಟಾ? 11 ಇಂಟು 360 ಡಿವೈಡ್ ಬೈ 2 ಇಂಟು 21 ಈಕ್ವಲ್ಸ್ ಟು ಥೀಟಾ. ಕರೆಕ್ಟಾ? ನೋಡಿ, ಯಾವ್ದಿಂದ ಹೋಗುತ್ತೆ? ಓಕೆ, ಸೊ 2 ನೋಡಿ, 2 1s 2 18s, ಸೊ 180 ಆಯ್ತಾ? ಸೊ 180 ಆಯ್ತಾ? ಸೊ ನೆಕ್ಸ್ಟ್ 3 ಓಕೆ 7 3 ಓಕೆ 3 7s 3 6s. ಏನು ಮಿಸ್ಟೇಕ್ ಆಯ್ತು ನೋಡ್ರಿ. 21 ಅಲ್ಲ, 21 ದಟ್ ಈಸ್ 2. ಏನು ಮಿಸ್ಟೇಕ್ ಆಯಿತು? 22 ಬೈ 2. ಓಕೆ, ಥೀಟಾ ಗೊತ್ತಿಲ್ಲ, ಅದನ್ನು ಕಂಡುಬೇಕಾರದು. ಥೀಟಾ ಬೈ 360 ಇಂಟು 2 ಪೈ. ಓಕೆ, ಪೈ ವ್ಯಾಲ್ಯೂನೇ ಹಾಕಿಲ್ಲ ನಾವು. ಕರೆಕ್ಟ್ ಅಲ್ವಾ? ಪೈ ವ್ಯಾಲ್ಯೂನೇ ಹಾಕಿಲ್ಲ, ಹಂಗೆ ಬಿಟ್ಟಿದ್ದೀವಿ. ಸೊ ಇಂಟು ಪೈ ವ್ಯಾಲ್ಯೂ ಈಸ್ 22 ಬೈ 7. ಓಕೆ, ಇಲ್ಲೇ ಮಾಡ್ತೀನಿ. ಓಕೆ, ಅರೇಂಜ್ ಮಾಡ್ತಾರಪ್ಪ. ಯಾಕೆ ಕನ್ಫ್ಯೂಷನ್ ಯಾಕೆ ನಿಮಗೆ? ಸುಮ್ಮನೆ ಆಮೇಲೆ ಏನೋ ಮಾಡಿರು ನೋಡಿ. ಒಂದು ಮ್ಯಾಥ್ಸಲ್ಲಿ ಹೆಂಗಂದ್ರೆ ಔಟ್ ಆಫ್ ಔಟ್ ತೆಗೆದು ಈಸಿ, 0 ತೆಗೆದು ಈಸಿ. ಯಾಕೆಂದ್ರೆ ನೀವು ಒಂದು ಚೂರು ಯಾಮಾರಿದ್ರು ಸಾಕು, ಪ್ರಾಬ್ಲಮ್ ಬರಲ್ಲ. ಕರೆಕ್ಟಾ? ಒಂದು ಚೂರು ಯಾಮಾರಿದ್ರು ನಿಮ್ಗೆ ಪ್ರಾಬ್ಲಮ್ ಬರಲ್ಲ. ಅದಕ್ಕೆ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಭಾಳ ಕೇರ್ಫುಲ್ಲಾಗಿ ಮಾಡಿದರೆ ಮಾತ್ರ ನಿಮ್ಗೆ ಏನಾಗುತ್ತೆ, ಮ್ಯಾಥ್ಸಲ್ಲಿ ಆನ್ಸರ್ ಬರೋದು. ಇಲ್ಲ, ಮ್ಯಾಥ್ಸಲ್ಲಿ ಆನ್ಸರ್ ಬರೋಲ್ಲ. ಸೊ ಹಂಗಾಗಿ ಸ್ವಲ್ಪ ಗಮನ ವಹಿಸಿ ಮಾಡಿ, ಆಯ್ತಾ? ಓಕೆ, ಈಗ ಪೈ ವ್ಯಾಲ್ಯೂ ಹಾಕೋಣ. ಪೈ ವ್ಯಾಲ್ಯೂ ಹಾಕ್ಬಿಟ್ಟು ಮಾಡಿದ್ರೆ ನಿಮ್ಗೆ ಆನ್ಸರ್ ಬರ್ತದೆ. ಯಾಕೆ ಬರಲ್ಲ? ಮ್ಯಾಥ್ಸ್ ಈಸ್ ಎ ಲಾಜಿಕಲ್ ಥಿಂಕಿಂಗ್ ಅಷ್ಟೇ. ಓಕೆ, ಈಗ ಹಾಕೋಣ ನೋಡಿ. ಏನು ದಟ್ ಈಸ್ 11 ಈಕ್ವಲ್ಸ್ ಟು ಥೀಟಾ ಬೈ 360 ಇಂಟು 2 ಇಂಟು 22 ಬೈ 7 ಇಂಟು 21 ನೋಡಿ. 7 3s ಹೋಯ್ತಾ? ಮಿಕ್ಕಿರೋದು ಏನು ಉಳಿದಿದೆ? ಎಲ್ಲ ಅಂತಂದ್ರೆ ರೈಟ್ ಸೈಡ್ ಈಗ ಲೆಫ್ಟ್ ಸೈಡ್ ಹಾಕಿಬಿಡಿ. ಏನು ಉಳಿತು? ದಟ್ ಈಸ್ 11 ಇಂಟು 360 ಡಿವೈಡ್ ಬೈ ಏನು ಉಳಿದಿದೆ? 2 ಇಂಟು 22 ಇಂಟು 3 ಉಳಿದಿದೆಯಾ? ಸೊ 3 ಮಜ 3 1s 3 2s 6 0 ಕ್ಯಾರಿನಾ? ಸೊ 2 6s ಹೋಯ್ತು, 0 0. ಕರೆಕ್ಟಾ? ಸೊ 11 1s 11 2s ಹೋಯ್ತು. ಕರೆಕ್ಟಾ? 11 1s 11 2s ಹೋಯ್ತು. ಸೊ ನೆಕ್ಸ್ಟು ದಟ್ ಆನ್ಸರ್ ಈಸ್ ಥೀಟಾ ಈಸ್ ಇಲ್ಲಿ ಏನು ಉಳಿದಿದೆ? ಇಲ್ಲೇನು ಉಳಿದಿದೆ? 3 ಉಳಿದಿದೆಯಾ? ಸೊ ಏನಾಯ್ತಪ್ಪ ಇದು? 11 ಇಂಟು 360 ಡಿವೈಡ್ ಬೈ 2 ಇಂಟು 22 ಇಂಟು 3 ಉಳಿದಿದೆಯಲ್ಲಪ್ಪ. ಸೊ 11 1s 11 2s ಹೋಯ್ತು, 11 2s ಕರೆಕ್ಟ್. 2 1s 2 8s ನೋಡಿ, ಇಲ್ಲೇ ತಪ್ಪ ಇರೋದು. 2 8s 3 6s ಹೋಯ್ತು, 3 6s 2 3s ಹೋಯ್ತು. ಸೊ ಥೀಟಾ ಈಸ್ 30 ಡಿಗ್ರಿ ಬಂತು. ಥೀಟಾ ಈಸ್ 30 ಡಿಗ್ರಿ. ಸೊ ಇಷ್ಟೇ ಆನ್ಸರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಫಿಗರ್ ಡಯಾಮೀಟರ್ ಈಸ್ ಎ ಬಿ ಅಂತೆ. ಡಯಾಮೀಟರ್ ಎ ಬಿ ಅಂತೆ. CD is another diameter. So intersecting at point O. Find the length of BC.
ಬಿ ಸಿ ಲೆಂತ್ ಕಂಡುಹಿಡಬೇಕು. ನೋಡಿ ಬಿ ಸಿ ಲೆಂತ್ ಕೊಟ್ಟಿದ್ದಾರೆ. ಬಿ ಸಿ ಲೆಂತ್ ಈಸ್ ಏನಂತ ಕೊಟ್ಟಿದ್ದಾರೆ, ದಟ್ ಈಸ್ ಬಿ ಸಿ ಲೆಂತ್ ಈಸ್ 22 ಅಂತೆ. ಸೊ ಇಲ್ಲಿ ವರ್ಟಿಕಲಿ ಆಪೋಸಿಟ್ ತಗೊಳ್ಳಿ, ದಟ್ ಈಸ್ ಆಂಗಲ್ ಬಿ ಒ ಸಿ ಎಷ್ಟಾಯ್ತಪ್ಪ, ಬಿ ಒ ಸಿ ಆಕ್ಸಿಸ್ ಆಂಗಲ್ ಈಸ್ 60 ಡಿಗ್ರಿನ ಯಾಕೆ ಹೇಳಿ, ಬಿಕಾಸ್ ವರ್ಟಿಕಲಿ ಆಪೋಸಿಟ್ ಆಂಗಲ್. ಸೊ ಇಲ್ಲಿ 60 ಇದ್ರೆ ವರ್ಟಿಕಲಿ ಆಪೋಸಿಟ್ ಆಂಗಲ್ ಏನಾಗಿರುತ್ತೆ, 60 ಡಿಗ್ರಿ ಇರುತ್ತೆ ಇಲ್ಲಿ, ಕರೆಕ್ಟಾ, 60 ಡಿಗ್ರಿ. ಸೊ ಈಗ ಆಂಗಲ್ ಗೊತ್ತಾಯ್ತು ನಮಗೆ, ಮತ್ತೆ ಏನು ಆರ್ಕ್ ಗೊತ್ತಾಗಿದೆ. ಸೊ ರೇಡಿಯಸ್ನ ಕಂಡಿದ್ದ. ಸೊ ವಾಟ್ ಇಸ್ ದ ಫಾರ್ಮುಲಾ, ದಟ್ ಈಸ್ ಥೀಟಾ ಬೈ 60 ಬೈ 360 ಇಂಟು ಪೈ ವ್ಯಾಲ್ಯೂ ಏನಿದೆ, ಓಕೆ 2 ಇಂಟು ಪೈ ವ್ಯಾಲ್ಯೂ ಈಸ್ 22/7. ಸೊ ಇಂಟು ರೇಡಿಯಸ್ ಗೊತ್ತಿಲ್ಲ, ರೇಡಿಯಸ್ನ ನೀವು ಕಂಡುಹಿಡಿಯಬೇಕಾಗಿರೋದು ಎಷ್ಟಿದೆ, 22 ಇದೆ, ಕರೆಕ್ಟಾ. ಸೊ ಈಗ 0 ಕ್ಯಾನ್ಸಲ್, 6 1 6 6 ಹೋಯ್ತು. ಸೊ ನೆಕ್ಸ್ಟ್ 2 1 2 3 ಹೋಯ್ತು. ಸೊ ಏನು ಉಳಿದಿದೆ ಈಗ 22/7, 7 ಇಂಟು 3 ಇಂಟು ಆರ್ ಈಸ್ ಈಕ್ವಲ್ ಟು 22, ಕರೆಕ್ಟಾ. ಸೊ ಇಲ್ಲಿ 22 ಕ್ಯಾನ್ಸಲ್, ರೇಡಿಯಸ್ ಈಸ್ ಈಕ್ವಲ್ ಟು 21 ಆಯ್ತಾ. ಸೊ ಆರ್ ಈಸ್ ಈಕ್ವಲ್ ಟು 21 ಬಂತು. ಸೊ ರೇಡಿಯಸ್ ಈಸ್ 21 ಬಂತು. ಈಗ ಇದನ್ನು ಯೂಸ್ ಮಾಡ್ಕೊಂಡು ನೀವು ಏನು ಮಾಡಬೇಕು, ಏರಿಯಾ ಆಫ್ ಎ ಶೇಡೆಡ್ ರೀಜನ್ ಕಂಡುಹಿಡಬೇಕು. ಏರಿಯಾ ಆಫ್ ಎ ಸೆಕ್ಟರ್ ಎ ಒ ಸಿ ನ ಕಂಡುಹಿಡಬೇಕು, ಏರಿಯಾ ಆಫ್ ಎ ಸೆಕ್ಟರ್ ಅದೇ ಶೇಡೆಡ್. ಈಗ ಸೊ ನೋಡಿ ಸ್ಟ್ರೈಟ್ ಲೈನ್ ಇದು ನೋಡಿ, ಅಬ್ಸರ್ವ್ ಮಾಡಿ ಫಿಗರ್ನ. ಸೊ ಫಿಗರ್ ಅಲ್ಲಿ ಸ್ಟ್ರೈಟ್ ಲೈನ್ ಎಷ್ಟಿರುತ್ತಪ್ಪ, ವಾಟ್ ಇಸ್ ದ ಆಂಗಲ್ ಆಫ್ ಎ ಸ್ಟ್ರೈಟ್ ಲೈನ್, ದಟ್ ಈಸ್ 180 ಡಿಗ್ರಿನ. ಆ 180 ಡಿಗ್ರಿಲಿ 60 ಡಿಗ್ರಿ ಕಳೆದ್ರೆ ಎಷ್ಟು ಬರುತ್ತೆ ಇಲ್ಲಿಗೆ, ಸೊ 120 ಡಿಗ್ರಿ ಬರುತ್ತಾ, 120 ಡಿಗ್ರಿ. ಸೊ ಅದನ್ನೇ ಹಾಕೊಂಡೆ ಏರಿಯಾ ಆಫ್ ಎ ಶೇಡೆಡ್ ರೀಜನ್, ಏರಿಯಾ ಆಫ್ ಶೇಡೆಡ್ ದಟ್ ಈಸ್ theta is 180 minus 60 na, 180 minus 60 is equal to 120 degree, ಕರೆಕ್ಟಾ. 180 minus 60 is equal to 120 degree ಆಯ್ತು. ಈಗ 120 ಡಿಗ್ರಿ ಆಂಗಲ್ ಆಗಿರೋದ್ರಿಂದ, ಸೊ ವಾಟ್ ಇಸ್ ದ ಫಾರ್ಮುಲಾ, ದಟ್ ಈಸ್ ಏರಿಯಾ ಆಫ್ ಸೆಕ್ಟರ್, ದಟ್ ಈಸ್ ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್, ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಥೀಟಾ ಎಷ್ಟಿದೆ, ದಟ್ ಈಸ್ 120 ಡಿಗ್ರಿ ಇದೆ. ಸೊ ದಟ್ ಈಸ್ 360. ಸೊ ಇಂಟು ಪೈ ವ್ಯಾಲ್ಯೂ ಇಸ್ 22/7 ಇಂಟು ರೇಡಿಯಸ್ ಎಷ್ಟಿದೆ, ರೇಡಿಯಸ್ ಹಿಡ್ಕೊಂಡು ನಾವು, ರೇಡಿಯಸ್ ಇಸ್ 21, ಕರೆಕ್ಟಾ. ಸೊ 21 ಇಂಟು 21, ಕರೆಕ್ಟಾ. ಸೊ ಇಲ್ಲಿ 7 3 ಹೋಯ್ತು, 7 3 ಹೋಯ್ತಾ. ಸೊ ಇಲ್ಲಿ 0 ಕ್ಯಾನ್ಸಲ್, 12 1 12 3 ಹೋಯ್ತು, ಕರೆಕ್ಟಾ. 3 3 ಗೆಟ್ ಕ್ಯಾನ್ಸಲ್ ಆಯ್ತು, 3 3 ಗೆಟ್ ಕ್ಯಾನ್ಸಲ್. ಓಕೆ, ಏರಿಯಾ ಆಫ್ ಶೇಡೆಡ್ ರೀಜನ್ ಈಸ್ ಈಕ್ವಲ್ ಟು 22 ಇಂಟು 21. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಈಗ. 21 2s ಎಷ್ಟು, 21 2s 42ನ, 42. ಸೊ 42 ದಟ್ ಈಸ್ 2 4 ಕ್ಯಾರಿ, 42 ಪ್ಲಸ್ 4 46, 462, ಕರೆಕ್ಟಾ. 462 ಇಸ್ ದ ಏರಿಯಾ ಆಫ್ ದಿ ಶೇಡೆಡ್ ರೀಜನ್. ನೆಕ್ಸ್ಟ್ ನೋಡಿ, ಈಗ ಫಿಗರ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಪ್ರಿಪೇರ್ಡ್ 2020 ಕೇಳಿದರೆ, ಸೊ ರೇಡಿಯಸ್ನ ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ. ರೇಡಿಯಸ್ ಫಸ್ಟ್ ಕ್ವಶನ್ ಓದಿದೆ, ರೈಟ್ ಆಂಗಲ್ ಟ್ರಯಾಂಗಲ್. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಈಸ್ ಇನ್ಸ್ಕ್ರಿಪ್ಟೆಡ್ ಇನ್ ದ ಸರ್ಕಲ್. ಸೊ ಆಫ್ ಎಸ್ ರೇಡಿಯಸ್ ನೋಡಿ, ರೇಡಿಯಸ್ ಕೊಟ್ಟಿದ್ದಾರೆ, ರೇಡಿಯಸ್ ಆರ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಕರೆಕ್ಟಾ. ಸೆಂಟರ್ ಓ, ದ ಸೈಡ್ ವಿಚ್ ಈಸ್ ಮೇಕ್ಸ್ ದ ರೈಟ್ ಆಂಗಲ್, ಓಕೆ ರೈಟ್ ಆಂಗಲ್ ಆಗಿದೆ ಇದು, ಇಟ್ ಇಸ್ ರೈಟ್ ಆಂಗಲ್. ನೋಡಿ ರೈಟ್ ಆಂಗಲ್, ಕ್ವಶನ್ ಫಸ್ಟ್ ಕರೆಕ್ಟ್ ಓದ್ಬೇಕು. ರೈಟ್ ಆಂಗಲ್ ಆಗಿದೆ ಅಂತೆ, ಆ ಸೈಡ್ ಯಾವ ಸೈಡ್ ಆಗಿದೆ ಅಂತೆ ನೋಡಿ, ಒಂದು ಸೈಡ್ 8 ಸೆಂಟಿಮೀಟರ್ ಆಗಿದೆ ಅಂತೆ, ಇನ್ನೊಂದು ಸೈಡ್ 6 ಸೆಂಟಿಮೀಟರ್ ಆಗಿದೆ ಅಂತೆ, ಕರೆಕ್ಟಾ. ಸೊ ಈ ಡಯಾಮೀಟರ್ ಅವಾಗ 10 ಆಗುತ್ತೆ. ಸೊ ರೇಡಿಯಸ್ ಇಸ್ 5 ಆಯ್ತು. ಈಗ ಈ ಫಿಗರ್ ನೋಡಿದ್ರೆ ನೀವು ಈ ಸರ್ಕಲ್ ಅಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ರಿಮೂವ್ ಮಾಡಿದ್ರೆ ಏರಿಯಾ ಆಫ್ ದ ಶೇಡೆಡ್ ರೀಜನ್ ಬರ್ತದಾ. ಸೊ ಅಲ್ಲಿಗೆ ನಮಗೆ ಏರಿಯಾ ಆಫ್ ದ ಶೇಡೆಡ್ ರೀಜನ್ ಬಂದೋಗ್ಬಿಡುತ್ತೆ, ಕರೆಕ್ಟಾ. ಸೊ ಆಂಗಲ್ ಎಷ್ಟು, ಥೀಟಾ ಈಸ್ 90 ಡಿಗ್ರಿ, ಬಿಕಾಸ್ ಇಟ್ ಇಸ್ 90 ಡಿಗ್ರಿ. ಸೊ ರೈಟ್ ಆಂಗಲ್ ಟ್ರಯಾಂಗಲ್, ಕರೆಕ್ಟಾ. ಸೊ ಏರಿಯಾ ಆಫ್ ಏನ್ ಮಾಡ್ಬೇಕು ನಾವೀಗ, ಏರಿಯಾ ಆಫ್ ಶೇಡೆಡ್ ರೀಜನ್ ಈಸ್ ಈಕ್ವಲ್ ಟು, ಏರಿಯಾ ಆಫ್ ದ ಶೇಡೆಡ್ ರೀಜನ್ ಬರ್ಬೇಕಂದ್ರೆ ನಮಗೆ ಏರಿಯಾ ಆಫ್ ಎ ಸರ್ಕಲ್ ನ ಮೈನಸ್ ಮಾಡಬೇಕು. ಏರಿಯಾ ಆಫ್ ಎ ಸರ್ಕಲ್ ಅಲ್ಲಿ ಏನನ್ನ ಕಳಿಬೇಕು, ಏರಿಯಾ ಆಫ್ ಎ ಸರ್ಕಲ್ ಅಲ್ಲಿ ಮೈನಸ್ ಏನು, ಏರಿಯಾ ಆಫ್ ಎ ಟ್ರಯಾಂಗಲ್ ನ ಕಳಿಬೇಕು, ಕರೆಕ್ಟಾ. ಏರಿಯಾ ಆಫ್ ಎ ಸರ್ಕಲ್ ಅಲ್ಲಿ ಏರಿಯಾ ಆಫ್ ಎ ಟ್ರಯಾಂಗಲ್ ನ ಕಳೆದ್ರೆ ನಮ್ಗೆ ಈಸಿಯಾಗಿ ಏರಿಯಾ ಆಫ್ ಎ ಶೇಡೆಡ್ ರೀಜನ್ ಬರ್ತದೆ. ಏರಿಯಾ ಆಫ್ ಎ ಸರ್ಕಲ್ ನ ಕಳೆಯಕ್ಕೆ ಫಾರ್ಮುಲಾ ಏನು, ದಟ್ ಈಸ್ ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಪೈ ಆರ್ ಸ್ಕ್ವೇರ್, ಏರಿಯಾ ಆಫ್ ಸರ್ಕಲ್ ಕಂಡಿಗೆ ಪೈ ಆರ್ ಸ್ಕ್ವೇರ್ ಮೈನಸ್ ವಾಟ್ ಇಸ್ ದ ಫಾರ್ಮುಲಾ ಟು ಏರಿಯಾ ಆಫ್ ದ ಟ್ರಯಾಂಗಲ್, ದಟ್ ಇಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ವಾಟ್ ಇಸ್ ದ ವ್ಯಾಲ್ಯೂ, ದಟ್ ಈಸ್ 22/7 ಇಂಟು ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, ರೇಡಿಯಸ್ ಇಸ್ 5 ಇಂಟು 5, ಕರೆಕ್ಟಾ. ಮೈನಸ್ ಹಾಫ್ ಇಂಟು ಬೇಸ್ ಎಷ್ಟಿದೆ ನೋಡಿ, ಬೇಸ್ ಎಷ್ಟಿದೆಯಪ್ಪ ಇಲ್ಲಿ, ಬೇಸ್ ಇಸ್ 8, ಹೈಟ್ ಇಸ್ 6, ಕರೆಕ್ಟಾ. ಬೇಸ್ ಇಸ್ 8, ಹೈಟ್ ಇಸ್ 6, ರೈಟ್, ಕರೆಕ್ಟಾ. ಓಕೆ ಇದು ಹೊಡೆದಾಕನ ಈಗ. ಸೊ 2 4s ಹೋಯ್ತು. ಓಕೆ, ನೆಕ್ಸ್ಟ್ ಉಳಿದಿರೋದು ಏನು ಉಳಿದಿದೆ, 25 ಇಂಟು 22 ಮಾಡಿದ್ರೆ ದಟ್ ಈಸ್ 550 ಬರುತ್ತಾ.
ನೋಡಿ 5 5 25 25 22 550 ಡಿವೈಡ್ ಬೈ 7 ಮೈನಸ್ 4 6 4 24 ಆಯ್ತು ಕರೆಕ್ಟಾ. ಈಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು 7 7 2 7 4 28 2 ಕ್ಯಾರಿ 7 2 14 14 ಪ್ಲಸ್ ಓಕೆ 16 ದಟ್ ಈಸ್ 550 ಮೈನಸ್ 168 ಕಂಡಿದ್ದಾನೆ ಈಗ. ಸೊ 550 ಮೈನಸ್ 168 ನ ಮಾಡಿದ್ರೆ ಸೊ ದಟ್ ಈಸ್ 2 4 ಅಲ್ಲಿ 1 ಹೋದ್ರೆ ಅಲ್ಲ 4 ಅಲ್ಲಿ 6 ಹೋದ್ರೆ 14 ಅಲ್ಲಿ 6 ಹೋದ್ರೆ ದಟ್ ಈಸ್ 8 ಸೊ 4 ಅಲ್ಲಿ 1 ಹೋದ್ರೆ 3 382 ಡಿವೈಡ್ ಬೈ ಓಕೆ 10 ಅಲ್ಲಿ ಓಕೆ 2 14 ಅಲ್ಲಿ ದಟ್ ಈಸ್ 8 ಸೊ ದಟ್ ಈಸ್ 4 ಅಲ್ಲಿ 1 ಹೋದ್ರೆ 3 ಕರೆಕ್ಟ್ 7 7 5 35 3 ಕ್ಯಾರಿ 7 4 28 28 ಅಂದ್ರೆ 4 ಕ್ಯಾರಿನ ದಟ್ ಈಸ್ 48 7 5 ಸೊ ದ ಆನ್ಸರ್ ಈಸ್ 54.5. This is the area of the shaded region. ಕರೆಕ್ಟ್ ಅರ್ಥ ಆಯ್ತಾ ಆಲ್ರೆಡಿ ಪ್ರಿಪರೇಟರಿ 2020 ಕೇಳಿದ್ದಾರೆ. ನೆಕ್ಸ್ಟ್ ಈ ಪ್ರಾಬ್ಲಮ್ ನೀವು ಮಾಡಿ. ಪೆರಿಮೀಟರ್ ಕೊಟ್ಟಿದ್ದೀನಿ ನೋಡಿ ಏನ್ ಮಾಡ್ಬೇಕಂತ ಹೇಳ್ತೀನಿ. ನೋಡಿ ಇಲ್ಲಿ ದ ಪೆರಿಮೀಟರ್ ಆಫ್ ದಿ ಕ್ವಾಡ್ರೆಂಟ್ ನೋಡಿ ಕ್ವಾಡ್ರೆಂಟ್ ಇದೆ ಕರೆಕ್ಟಾ. ಈ ಕ್ವಾಡ್ರೆಂಟ್ ಅಲ್ಲಿ ಆಂಗಲ್ ಇಸ್ 90 ಡಿಗ್ರಿ ಆಯ್ತಾ. ಸೊ ಏನ್ ಕೊಟ್ಟಿದ್ದೀನಿ ವಿತ್ ರೇಡಿಯಸ್ ಕೊಟ್ಟಿದ್ದೀನಿ ನೋಡಿ 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ದೀನಿ 25 ಸೆಂಟಿಮೀಟರ್ ಇಲ್ಲಿ 25 ಸೆಂಟಿಮೀಟರ್ ಇದೆ ಅಂತೆ 25 ಸೆಂಟಿಮೀಟರ್. ಸೊ ಇಲ್ಲಿ ಪೆರಿಮೀಟರ್ ಆಫ್ ಎ ಕ್ವಾಡ್ರೆಂಟ್ ಸರ್ಕಲ್ ವಿತ್ ಸೆಂಟರ್ ಓ ಈಸ್ 20 ಪೆರಿಮೀಟರ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೀವು ಏನ್ ಕಡಿಬೇಕು ಏರಿಯಾ ಆಫ್ ದಿ ಶೇಡೆಡ್ ರೀಜನ್ ಕಡಿಬೇಕು. ಏನ್ ಕಡಿತೀರಿ ಏರಿಯಾ ಆಫ್ ದಿ ಕ್ವಾಡ್ರೆಂಟ್ ಅಲ್ಲಿ ಏರಿಯಾ ಆಫ್ ದಿ ಟ್ರಯಾಂಗಲ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಈಜಿಯಾಗಿ ಏನ್ ಬರುತ್ತೆ ಏರಿಯಾ ಆಫ್ ದಿ ಶೇಡೆಡ್ ರೀಜನ್ ಬರುತ್ತೆ. ಓಕೆನಾ. ಇದನ್ನ ಆನ್ಸರ್ ಮಾಡಿ ಕಮೆಂಟ್ ಮಾಡಿ ಆಯ್ತಾ. ಸೊ ನೀವು ಏನು ಅವಾಗ ನೀವು ಕಾನ್ಸೆಪ್ಟ್ ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಂಗೆ ಅರ್ಥ ಆಗುತ್ತೆ. ಸೊ ದಯಮಾಡಿ ಏನ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಇನ್ನೇನು ನಿಮ್ಗೆ ಫ್ಯೂ ಡೇಸ್ ಮಾತ್ರ ಎಕ್ಸಾಮ್ ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. Thanks for watching my channel Brainy Bench. Please subscribe and share to your friends.